विघ्न निवारका गुरुर्ब्रह्मा गुरुर्विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः तस्मै गुरुवे नमः पंचाक्षर गुरुवरो सप्तस्वरगळरागलोलम् शरणं शरणं गदुगिन गान योगिये हरसिकायो गुरु पुट्टराजा हरसिकायो गुरु पुट्टराजा हरसिकायो गुरु पुट्टराजा ಓಂಕಾರದ ನಾದದಲ್ಲಿ ಜೇಂಕಾರ ಹೊರಹೊಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನಾಟ್ಯರಸವತ ಹರಿಸಲಿ ನಾಟ್ಯರಸವತ ಹರಿಸಲಿ
ಕೃಪೆಯು ನಮಗೆಂದು ಇರಲಿ. ಜಯ ಜಯ ಕಾಳೆಯ ಊರಲೆ, ಜಯ ಜಯ ಕಾಳೆಯ ಊರಲೆ, ಮುಟ್ಟಲದು ಬಾಣಿರಂಜನೆ, ಮುಟ್ಟಲದು ಬಾಣಿರಂಜಿರಲೆ. ಓಂಕಾರದ ನಾದದಲೆ, ಏಕಾರ ವರವಂಬಲೆ, ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯದ ಸವತಾರಿಸಲಿ, ನಾಟ್ಯದ ಸವತಾರಿಸಲಿ. ಓಂಕಾರದ ನಾದದಲೆ, ನಾದದಲೆ, ನಾದದಲೆ. ಹೊನ್ನು ಹೊನ್ನಿನ ಗಣಗಣಗಳಲ್ಲಿ ಚಿನ್ನ ಸುರಿಸುವ ನಾಡು, ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಇದು ಮಣ್ಣು ಹೊನ್ನಿನ ಕಣಗಣಗಳಲ್ಲಿ ಚಿನ್ನ ಸುರಿಸುವ ನಾಡು, ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ತುಂಗಾದಿಯಲ್ಲಿ ಗಂಗಾ ನದಿಗಳು ಹರಿದು ಬೆಳಗುವ ಈ ನಾಡು, ತುಂಗಾದಿಯಲ್ಲಿ ಗಂಗಾ ನದಿಗಳು ಹರಿದು ಬೆಳಗುವ ಈ ನಾಡು. ಕನ್ನಡ ನಾಡಲ್ಲಿ ಹುಟ್ಟಿದವರು ನಾವೆಲ್ಲರೂ ಒಂದೇ, ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಇದು ಹೊನ್ನು ಹೊನ್ನಿನ ಕಣಕಣಗಳಲ್ಲಿ ಚಿನ್ನ ಸುರಿಸುವ ನಾಡು, ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ವೀರರಾಣಿಗೆ ತೋರಜ ನಮ್ಮ ಯುದ್ಧವಾಡಿದ ಈ ನಾಡು, ವೀರರಾಣಿಗೆ ತೋರಜ ನಮ್ಮ ಯುದ್ಧವಾಡಿದ ಈ ನಾಡು. ಮಹಾತ್ಮ ಗಾಂಧಿ ಚಾಚಾ ನೆಹರು ಸ್ವತಂತ್ರ ತಂದ ನಾಡು, ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಇದು ಹೊನ್ನು ಹೊನ್ನಿನ ಕಣಕಣಗಳಲ್ಲಿ ಚಿನ್ನ ಸುರಿಸುವ ನಾಡು, ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು. ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು, ಜಯ ಭಾರತ ನಮ್ಮಯ ನಾಡು.
ಹಿಂದಡೆ ಬರಹ ಬರೆಯುವುದಿ ರೈತ दिल से दिल मिलाना चाहता हूँ लेकिन दिल वाले नहीं मिलते। इस गांव में ताजमहल बनना है। जाता हूँ मगर ममता जी को नहीं मिल रहे। मछली तड़पता हूँ पानी का वास्ते, तू तड़पता हूँ दम दौलत का वास्ते। लेकिन मैं तड़पता हूँ तेरे को उनका वास्ते, सोरों को बचे। गौड़ा गजेंद्र गौड़ा ಈ ಊರಲ್ಲಿ ನನ್ನದೇ ಕಾರ್ಬಾರ್, ನನ್ನದೇ ದರ್ಬಾರ್. ಯಾರಾದರೂ ನನಗೆ ಎದುರಾಗಿ ನಿಂತರೆ ಅವರನ್ನು ಇದೇ ನನ್ನ ಬಂದೂಕಿನಿಂದ ಚೋರ್ತು. ನಾನು ಕಣ್ಣಿಟ್ಟ ಕೈ ಮಾಡಿ ಕರೆದ ಹೆಣ್ಣು ಸುಮ್ಮನೆ ಬಂದು ನನಗೆ ಸೆರಗಾಸಿದರೆ ಸರಿ, ಇಲ್ಲ ಏನಾದರೂ ಹಾರಾಡಿದ್ದೇದರೆ ಅರೇ ಕ್ಷಣದಲ್ಲಿ ಅವಳ ಬಟ್ಟೆಯನ್ನು ಬಿಚ್ಚಿ ಅವಳ ದೇಹ ಸುಖವನ್ನು ಸವಿದು ತಿಂದು ಹೋಗಿದ ಬಾಯಿನ ಸಿಪ್ಪೆಯಂತೆ ಬೀಸಾಕುವುದೇ ಈ ಗಜೇಂದ್ರನ ಆಟ. ಈ ಊರಲ್ಲಿ ನಾನು ಕಣ್ಣಿಟ್ಟ ಹೆಣ್ಣು ಯಾವುದು ಬಿಟ್ಟಿಲ್ಲ. ಬಟ್ ಈ ಹಳ್ಳಿಯ ಬಡ ರೈತರೆನಿಸಿಕೊಂಡ ಆ ಪರಮೇಶನ ಹೆಂಡತಿ ಪಾರ್ವತಿ
ಏನವಳ ಮೈಮಾಟ, ಏನವಳ ಕುಡಿನೋಟ, ಕೊರಪುರದ ಗೊಂಬೆಯಂತೆ ಹೊಳೆಯುತ್ತಿರುವವಳ ದೇಹ ಈ ಗಜೇಂದ್ರನ ಕಾಮ ಎಂಬ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಲೇಬೇಕು. ಪಾರ್ವತಿ, ಆದಷ್ಟು ಬೇಗ ನಿನ್ನ ದೇಹದ ಜೊತೆ ಚಲ್ಲಾಟವಾಡದಿದ್ದರೆ ನನ್ನ ಹೆಸರು ಗಜರಾಜ್ ಗಜೇಂದ್ರನೇ ಅಲ್ಲ. ಈ ಗಜೇಂದ್ರಪುರ ತನಕ ಮಾತ್ರ ಬೇರೆ ರವ. ಈ ಗಜೇಂದ್ರ ಬಂದ ಮೇಲೆ ಈ ಗಜೇಂದ್ರನ ದೇಹವ ಗುಡ್ ಬಾಯ್, ಬರುತ್ತೇನೆ. ನಾಡು ಎಲ್ಲ ನಿನ್ನದು, ಈ ತಂದ ವಿಜಯ ಸದಾ ನಮ್ಮದು. ಹೇ 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 ಹೇ. ಆಹಾ, ಭಾಬಾರ ಭರದಿರ ಭಾಬಾರ ಭರದಿರ ಭಾಬಾರ ಭರದಿರ ಭಾಬಾರ ಭಾಬಾರ ಭರದಿರ ಭಾಬಾರ ಭರದಿರ ಭಾಬಾರ ಭರದಿರ ಭಾಬಾರ. ತಂದೆ ಮಾರುತೇಶ್ವರ, ಈ ನಮ್ಮ ಮನೆತನದ ಮೇಲೆ ದಯ ನಿನ್ನ ಕರುಣೆ ಕಾಪಾಡಲಿ ಅಂತ ನಾನು ನಿನ್ನಲ್ಲಿ ಬೇಡ್ಕೋತಾ ಇದ್ದೇನಪ್ಪ. ಅಷ್ಟೇ ಅಲ್ಲ, ನನ್ನ ಪತಿದೇವರ ಅವರ ತಂದೆಯವರು ಮಾಡಿದ ಸಾಲವನ್ನು ಸಾಕಷ್ಟು ಕಷ್ಟವನ್ನು ಪಟ್ಟು ಈಗ ತಾನೇ ಆ ಸಾಲವನ್ನು ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮನ್ನು ದೂರ ಮಾಡುವಂತ ನಾನು ನಿನ್ನಲ್ಲಿ ಶರುಗಡ್ಡಿ ಬೇಡ್ಕೋತಾ ಇದ್ದೇನೆ ದೇವ ಮಾರುತೇಶ್ವರ. ಪಾರ್ವತಿ, ಪಾರ್ವತಿ, ಬನ್ನಿ ಸ್ವಾಮಿ, ಈಗ ತಾನೇ ಬಂದಿರಾ? ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ಸ್ವಾಮಿ. ಸ್ವಾಮಿ, ಪ್ರಸಾದ ತೆಗೆದುಕೊಂಡು ನನಗೆ ಆಶೀರ್ವಾದ ಮಾಡಿ. ಹಾ ಸ್ವಾಮಿ, ಹತ್ತಿಯನ್ನು ಮಾರುವುದಕ್ಕೆ ಪೇಟೆಗೆ ಹೋಗುತ್ತೇನೆ ಅಂತ ಹೇಳಿದಿರಲ್ಲ, ನೀವು ಪೇಟೆಗೆ ಹೋಗಲಿಲ್ಲವೇ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ಯಾಕೆ ಈ ನಿಮ್ಮ ಮಾತಿನಲ್ಲಿ ಆತಂಕದ ಮಾತನ್ನು ಕೇಳಿ ಬರ್ತಾ ಇದ್ದಿಲ್ಲ? ಅಂದರೆ ಹತ್ತಿ ಬೆಲೆ ಸರಿಯಾಗಿ ಬರಲಿಲ್ಲವೇ? ಬೆಲೆ ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ ಬೆಲೆ ಸಿಕ್ಕಿತು. 5 ಕ್ವಿಂಟಲ್ ಹತ್ತಿ ಆಯಿತು, 50,000 ರೂಪಾಯಿ ಪಟ್ಟಿ ಆಯಿತು. ಆದರೆ ದಲಾಲಿ ಹಮಾಲಿ ಮಾಮೂಲಿ ಎಂದು ತೆಗೆದು ಬರೇ 40,000 ರೂಪಾಯಿ ಪಟ್ಟಿಯನ್ನು ಮಾಡಿದರು. ಈ ಊರಿನ ಶ್ರೀಮಂತ ಎನಿಸಿಕೊಂಡಿರುವ ಆ ದೇವೇಂದ್ರ ದೇಸಾಯಿ ನಮ್ಮ ಹತ್ತಿ ಅಂಗಡಿಗೆ ಬಂದು ನಮ್ಮ ಸಾಲ ಕೊಟ್ಟು ಬಿಡು ಎಂದು ಪಟ್ಟಿ ಮಾಡಿದ 40,000 ರೂಪಾಯಿಯನ್ನು ಮುರಿದು ಹಾಕಿದ ಪಾರ್ವತಿ, ಮುರಿದು ಹಾಕಿದ. ಊರಿನಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತೆ ಮಾಡಬೇಕೆಂದು ಹಣ ಕೊಡ್ರಿ ಗೌಡ್ರೆ ಎಂದು ನಾನು ಅಷ್ಟು ಕೈ ಮುಗಿದು ಬೇಡಿಕೊಂಡರು. ಕರುಣೆ ತೋರದೆ ಬಾಯಿಗೆ ಬಂದಂತೆ ಬೈದು ಕಳಿಸಿದ ಪಾರ್ವತಿ, ನನ್ನನ್ನು ಬೈದು ಕಳಿಸಿದ. ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ರುದ್ರೇಗೌಡರ ಹತ್ತಿರ 1,000 ರೂಪಾಯಿ ಹಣವನ್ನು ಇಸಿದುಕೊಂಡು ಮಕ್ಕಳಿಗೆ ಜಾತ್ರೆಗೆ ಬಟ್ಟೆಯನ್ನು ತಂದೆ ಪಾರ್ವತಿ. ಸ್ವಾಮಿ, ಬಟ್ಟೆಯನ್ನು ಯಾಕೆ ತೆಗೆದುಕೊಂಡು ಬರಲು ಹೋಗಿದ್ದೀರಾ ನೀವು? ಬಟ್ಟೆಯನ್ನು ತರುವುದನ್ನು ಬಿಟ್ಟು ಶೆಂತೆಯನ್ನು ತೆಗೆದುಕೊಂಡು ಬಂದಿದ್ದಾದ್ರೆ 1 ವಾರವಾದ್ರೂ ಹೊಟ್ಟಿಗೆ ಆಗುತ್ತಿತ್ತು ನಮಗೆ. ಪಾರ್ವತಿ, ಹೊಟ್ಟೆಗೆ ಊಟ ಇಲ್ಲದಿದ್ದರೂ ಈ ಸಮಾಜಕ್ಕೆ ಏನು ತಿಳಿಯುವುದಿಲ್ಲ. ಇರುವ 2 ಮಕ್ಕಳಿಗೆ ಜಾತ್ರೆಗೆ ಬಟ್ಟೆ ಇಲ್ಲವೆಂದರೆ ಈ ಸಮಾಜ ಏನನ್ನು ಬಲ್ಲದು. ಇರಲಿ ಬಿಡು ಪಾರ್ವತಿ,
ಈ ಬಡವರ ಕಷ್ಟ ಇದ್ದದ್ದೇ ತೆಗೆದುಕೋ ಈ ಬಟ್ಟೆಯನ್ನು. ಆಯ್ತು ರೀ. ಪಾರ್ವತಿ, ಶ್ರೀಕಾಂತ ಸೀತಾ ಎಲ್ಲಿ ಹೋಗಿರುವರು? ಸ್ವಾಮಿ, ಮಕ್ಕಳು ಬೆಳಗ್ಗೆ ಎದ್ದು ಕೂಡ ಅವರು ಶಾಲೆಯಲ್ಲಿ ಪರೀಕ್ಷೆ ಇದೆ ಅಂತ ಕಾಲೇಜಿಗೆ ಹೋಗಿದ್ದಾರೆ. ಪಾರ್ವತಿ, ಮತ್ತಿಗೆ ಊಟ ಸಹ ಮಾಡಿಲ್ಲ ರೀ ನಮ್ಮ ಮಕ್ಕಳು, ಹಾಗೆ ಕಾಲೇಜಿಗೆ ಹೋಗಿ ಬಿಟ್ಟಿದ್ದಾರೆ. ಪಾರ್ವತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸಬಾರದಂತ ಹೇಳಿಲ್ಲವೇ ನಿನಗೆ? ಅಲ್ರಿ, ನಿಮ್ಮ ಮಕ್ಕಳು ನನ್ನ ಮಾತನ್ನು ಎಲ್ಲಿ ಕೇಳ್ತಾರೆ? ಅವರು ಎಷ್ಟೇ ಆದ್ರೂ ನಿಮ್ಮ ಮಕ್ಕಳ ತಾನೇ. ಹುಚ್ಚಿ, ಹಾಗೇಕೆ ಮಾತನಾಡುತ್ತಿರುವಿ ಪಾರ್ವತಿ? ನಾನು ಒಬ್ಬನೇ ಹೆತ್ತಿದ್ದೇನಾ? ನೀನು ಇಲ್ಲವೇ? ರೀ, ಹಾಗಲ್ರಿ, ನಿಮ್ಮ ಮುಖದಲ್ಲಿ ಈ ನಗುವನ್ನು ನೋಡಿ ಬಹಳ ದಿನವಾಗೈತು, ಅದಕ್ಕೋಸ್ಕರ ನಗು ತಂಗುತ್ತಾ ಇರ್ಲಿ ಅಂತ ಹೇಳಿದ್ದೇನೆ ಅಷ್ಟೇ ರೀ ನಾನು. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡುತ್ತಾ ಈ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿಮುತ್ತನ್ನು ನೀಡು. ಆಗ ಖುಷಿಯಾಗುವುದು ನನ್ನ ಮನಸ್ಸಿಗೆ. ಆಹಾ, ವಯಸ್ಸಾದ್ರೂ ಕೂಡ ಇನ್ನೂ ನಿಮಗೆ ಆಸೆ ತೀರಿಲ್ಲ ಅಂತ ಕಾಣ್ತಾ ಇದೆ. ಎಂದಾದರೂ ಪತಿದೇವರ ಮಾತನ್ನು ಮೀರುವುದುಂಟೆ? ನಿಮ್ಮಿಷ್ಟಾನೇ ನನ್ನಿಷ್ಟ. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಕೊಡುವಾರನಿ ಸನಿಹಕ್ಕೆ. ನನ್ನ ಹೊಡತಿ, ಓ ಗೆಳತಿ ನನ್ನ ಹೊಡತಿ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀಡು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಭಾರತನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಭಾರತನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಭಾರತನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಭಾರತನ ಸನಿಹಕ್ಕೆ.
ಅಪ್ಪಣೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ನನ್ನೊಲವೇ ನೀ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಲಾ 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 ಲಾ. ಹೇ ಗೆ 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 ಗೆ. ಲಾ 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 ಲಾ. ಹೇ ಗೆ 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 ಗೆ. ಆ ಸ್ವಾಮಿ ಒಳಗಡೆ ಬನ್ನಿ, ಊಟ ಮಾಡುವಿರಂತೆ. ಪಾರ್ವತಿ, ಊಟ ಆಮೇಲೆ ಮಾಡಿದರಾಯಿತು. ಮಕ್ಕಳು ಬಂದ ಮೇಲೆ ಮಕ್ಕಳಿಗೆ ಬಟ್ಟೆಯನ್ನು ಹಾಕಿಕೊಡು. ಬೇಗ ರೆಡಿ ಆಗಲು ಹೇಳು. ಪ್ರಶಾಂತರ ಊರಿನಲ್ಲಿ ಜಾತ್ರೆ ಇದೆ ಅಂತೆ, ಅದಕ್ಕೆ ಎಲ್ಲರೂ ಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ದಾನೆ. ನಾನು ಬಾಳೆಯ ತೋಟದ ಹೊಳೆಯ ಪಂಪ್ಸೆಟ್ ಬಂದ್ ಮಾಡಿಕೊಂಡು ಬರುತ್ತೇನೆ. ಆಯ್ತ್ರಿ ಸ್ವಾಮಿ, ಹಾಗಾದ್ರೆ ಬೇಗನೆ ಬಂದು ಬಿಡಿ ನೀವು. ಅಪ್ಪಗುಟ್ಟಿದ ಮಗ ನಾನು 10 ಮಂದ್ಯಾಗ ತಾಳಿ ಕಟ್ಟತೇನ. ಅಡ್ಡ ಬಂದ ಮಕ್ಕಳ ಓಡಾಡಿಸಿ ಕಡಿತೇನಿ, ಅದರ ಬ್ಯಾಡ ನೀನ. ಕೈಯಾಕ ನಿಂತಿದ ಕೇಳ ಗೆಳತಿ ನಿಮ್ಮ ಮಂದಿ ಮನಿ ಮಾನ. ಏನೇ ಆದರೂ ನನ್ನ ಗೆಳೆಯರು ಇಳ್ತಾರ ಕೇಳ ನನ್ನ ಬೆನ್ನ. ಏನೇ ಆದರೂ ಇಳ್ತಾರ ಕೇಳ ಗೆಳೆಯರು ನನ್ನ ಬೆನ್ನ. ನಡುವೂರಾಗ ಕಡದರ ಕಡಿಲಿ ಬಡತನ ಬಿಡುವುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮ ಪಾಡನಲ್ಲ, ಯಾರ ಹಂದಿಟ್ಟು ನನಗಿಲ್ಲ. ನಿಮ್ಮ ಪಾಡನಲ್ಲ, ಯಾರ ಹಂದಿಟ್ಟು ನನಗಿಲ್ಲ. ಛೇ 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 ಸಾಕಾಗಿಬಿಟ್ಟದ್ ನೋಡ್ರಿ ಅಪ್ಪ ಈ ನಮ್ಮ ಲೈನ್ ಮ್ಯಾನ್ ನೌಕರಿನ ಅಂತೀನಿ. ಒಂದು ಕೈಯಾಗ ಪಕ್ಕಡ, ಇನ್ನೊಂದು ಕೈಯಾಗ ಇದೊಂದು ಟೆಸ್ಟರ, ಅದ್ರಾಗ ಇದೊಂದು ಕರೆ ಟೇಪ್ ಹಿಡ್ಕೊಂಡು ಹಗಲಿಂದ ಆಗಲಿ ಊರು ಓಣಿ ತಿರ್ಗೋದಾಗೈತ್ರಿ ಅಪ್ಪ ಈ ನಮ್ಮ ಲೈನ್ ಮ್ಯಾನ್ ನೌಕರಿನ ಅಂತೀನಿ. ಅಲ್ರಿ ನಾವು ಒಂದು ದಿನಕ್ಕೆ 7 ಊರು ತಿರ್ತೀನಿ. ಒಂದರ ನಮ್ಮ ಮನಸ್ಸಿಗೆ ಕಾಣುವಂತ ಹುಡುಗಿ ಕೇಳ್ಬೇಕ್ರಿ, ಕೇಳಬಾರ್ದ. ಎಲ್ಲ ನೋಡಿದ್ರು ನೆಲುವಿಗೆ ನಿಲ್ಲಾರ್ದಂತ ಅತ್ತಿ ಅಂತಾರ ಸಿಗ್ತಾರ. ನಮ್ಮ ಮ್ಯಾಗಿನ ಮನೆ ಬಸವತ್ತಿ ಅಂತಾಕ್ಯ, ಇನ್ನ ನಮ್ಮ ಕೆಂಚಂಗುಡಿ ಹತ್ರ ನಮ್ಮ ನವನೋಳಿ ಎಲ್ಲಮ್ಮನಂತಾಕೆ. ಇಲ್ಲ ಇಲ್ಲೇ ಮ್ಯಾಗ ನಮ್ಮ ಚಟಪ್ಪ ಅವನೈತಿ ಕೆಂಚವತ್ತಿ ಅಂತಾರ ಸಿಗ್ತಾರ. ಇನ್ನ ಯುವ ಮಕ್ಕ ನೋಡಿ 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 ನಮ್ಮ ಮನಸ್ಸಿಗೆ ಬಹಳ ಬೇಜಾರಾಗೈತ್ರಿ. ಅದಕ್ಕ ಇವತ್ತ ನಮ್ಮ ಡ್ಯೂಟಿಗೆ ರಜೆ ಹಾಕ್ಬಿಟ್ಟಿನ್ರಿ. ರಜೆ ಹಾಕಿದ್ರ ನಮ್ಮ ಮ್ಯಾಗಿನ ಸಾಯ್ಬ ಫೋನ್ ಹಚ್ಬಿಟ್ಟೇನ್ರಿ. ಉಣಗುಂಡ್ಯಾಗ ಜಾತ್ರೆ ಐತಪ್ಪ, ಜಾತ್ರೆಯಾಗ ಲೈಟ್ ಗಿಟ್ ತೊಂದ್ರೆ ಆದಿತ್ತು ಅಂತೇಳಿ ನಮ್ಮನ್ನ ಡ್ಯೂಟಿಗೆ ಇಲ್ಲೇ ಹಾಕ್ಯಾರಿ. ಹೆಂಗೂ ಉಣಗುಂಡ್ಯಾಗ ಜಾತ್ರೆ ಐತೆ, ಜಾತ್ರೆಯಾಗ ಬಣ್ಣ ಬಣ್ಣದ ಚಿತ್ತಾರದ ಹರಿಯದ ಹುಡುಗಿಯಾರು ಬಂದಿರ್ತಾರ. ಇದ್ರಾಗ ಒಂದು ನೋಡ್ಕೊಂಡ್ ಸಟ್ ಮಾಡ್ಕೊಂಡ್ರಾತ್ರಿ. ಅಲ್ಲೇ ಯಾವ ಊರ್ತ್ರಿ ಇದಪ್ಪ ಮಾಲ ಇತ್ತ ಕಡೆನ ಬರಕ್ ಕುಂತೈತಿ. ಬರ್ಲಿ ಬರ್ಲಿ. ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ, ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ. ವಾದರೂ ಬಿಡುದಿಲ್ಲ 3 ಎಕರೆ ಮಡ್ಡಿ, ವಾದರೂ ಬಿಡುದಿಲ್ಲ 3 ಎಕರೆ ಮಡ್ಡಿ. ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ, ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ. ವಾದರೂ ಬಿಡುದಿಲ್ಲ 3 ಎಕರೆ ಮಡ್ಡಿ, ವಾದರೂ ಬಿಡುದಿಲ್ಲ 3 ಎಕರೆ ಮಡ್ಡಿ. ಹೆಂಗದ್ರಪ್ಪ ಮೊಮ್ಮಗಳು? ಎದ್ದಾರಪ್ಪ, ನಿಮ್ಮೂರು ಮೊಮ್ಮಗಳು ಎದ್ದಾರ. ನಾ ಎಲ್ಲಿ ಎದ್ದಾರ ಇಲ್ಲ ಅಂತ ಮಾಡಿದ್ವಿ. ಬೆಳತನ ಇಷ್ಟ ಹೆಚ್ಚಿರಿ. ನಾ ಬೆಳತನ ಕಟ್ಟಿತೀನಿ, ನೀವು ಬೆಳತನ ನೋಡ್ರಿ. ಮಕ್ಕೋಬೇಡ್ರಿ, ಒಟ್ಟ ಮಕ್ಕೊಂಡ್ರಿ ನಮ್ಗೆ ಹುರುಪ್ ಬರೋದಿಲ್ಲ. ಮತ್ತ ಎಬಸ್ಲೆ ಮಾವ, ಎಬಸ್ತೀನಿ ಕೇಳ. ನೀ ಎಬಸ್ದಂಗ ನಾ ಎಬಸ್ತೀನಿ ಕೇಳ. ಕುಂತಿದ್ದೆ ನಾನು ನಿನ್ನಗ ಮೆಚ್ಚಿ, ಹೋಗ್ಯಾರ ಮೊನ್ನೆ ಕುಂಕುಮ ಹಚ್ಚಿ. ಉಳಿಲಿಲ್ಲ ನೀ ಗಚ್ಚಿ, ಹೇಳಲಿಲ್ಲ ಮೈ ಮಿಂಚಿ.
ಬಾದಾಮಿ ಪೀಸ ನೀ ಬಾಳ ನೈಸ ಬಾದಾಮಿ ಪೀಸ ನೀ ಬಾಳ ನೈಸ ನಾಟಕ ಹುಡುಗರು ಕೊಡ್ತಾರ ಕಿಸ್ಸ ಚೆಲುವಿನ ಚಿತ್ತಾರ ನಾವು ಹೋಗೋನು ಎತ್ತಾರ ಚೆಲುವಿನ ಚಿತ್ತಾರ ನಾವು ಹೋಗೋನು ಎತ್ತಾರ ಗಡಬಡಿಸಿ ನಾನ ಮಾರ್ಕೆಟಿಗೆ ಹೊಂಟ್ರ ಗಡಬಡಿಸಿ ನಾನ ಮಾರ್ಕೆಟಿಗೆ ಹೊಂಟ್ರ ಕರಿತಾನ ನಾಟಕವ ಬಣ್ಣ ನಡ್ತಾನ ನಾಟಕವ ಕರಿತಾನ ನಾಟಕವ ನನ್ನ ನಡ್ತಾನ ನಾಟಕವ ಕಮ್ಮವು ಜಾಯಿಲ ಉಸಿರ ಜಾಯಿಲ ಕಮ್ಮವು ಜಾಯಿಲ ಉಸಿರ ಜಾಯಿಲ ಬಗತೈ ರಿಕ್ಷಾವಲ ಪಟ ಪಟ ಬಗತೈ ರಿಕ್ಷಾವಲ ಬಗತೈ ರಿಕ್ಷಾವಲ ಪಟ ಪಟ ಬಗತೈ ರಿಕ್ಷಾವಲ ಪ್ರೀತಿಯ ಪಾರು ಕುಡಿಸಿದಿದಾರು ಪ್ರೀತಿಯ ಪಾರು ಕುಡಿಸಿದಿದಾರು ದಾದಿಂದ ದಾಟಿ ಹೋದ ಮದುವೆಗಿಲಿ ಕುಂತ ಗಂಡನ ಕಾರು ಬಣ ಬಣ ಅಣ್ಣ ತೈತ ದಿನ ಬಂದ ನೀರ ತುಂಬೋರು ದಾದಿಂದ ದಾಟಿ ಹೋದ ಮದುವೆಗಿಲಿ ಕುಂತ ಗಂಡನ ಕಾರು ಬಣ ಬಣ ಅಣ್ಣ ತೈತ ದಿನ ಬಂದ ನೀರ ತುಂಬೋರು ಹರದೈತಿ ಪ್ಯಾಂಟ ನೀಯದಿಯ ತಿಂಕತಿನ ಸಾಕದ ಕಡಕರ್ದಟ ಓ ಪ್ರೀತಿದಿ ರಾಣಿಯನ ಸೇದಿ ರಾಣಿಯನ ಚಂದ ನಿನ್ನ ಬಾಳಿ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದವನ ಬೆನ್ನ ಹತ್ತಿ ಹಾನಿ ಮಾಡಿ ಹಾನಿ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಳಿ ಸುಮಾರು ಒಬ್ಬನ ಕೂಡ ಯಾರು ಚಂದಂಗ ಇಲ್ಲಂದ್ರ ನೀ ನಡು ಹಾಜಗ ಒಬ್ಬನ ಕೂಡ ಇರು ಚಂದಂಗ ಇಲ್ಲಂದ್ರ ನೀ ನಡು ಹಾಜಗ ರೊಕ್ಕ ಅಂತ ಯಾಕೆ ಸತ್ಯ ರೊಕ್ಕಿದ್ದವನ ಬೆನ್ನ ಹತ್ತಿ ಏ ರೊಕ್ಕ ಅಂತ ಯಾಕೆ ಸತ್ಯ ರೊಕ್ಕಿದ್ದವನ ಬೆನ್ನ ಹತ್ತಿ ಹಾನಿ ಮಾಡಿ ಹಾನಿ ಮಾಡಿ ಹಾನಿ ಮಾಡಿ ಹೇಳ್ತೀನಿ ಗೆಳತಿ ನಿನ್ನ ಚಾಳಿ ಸುಮಾರು ಒಬ್ಬನ ಕೂಡ ಇರು ಚಂದಂಗ ಇಲ್ಲಂದ್ರ ನೀ ನಡು ಹಾಜಗ ಒಬ್ಬನ ಕೂಡ ಇರು ಚಂದಂಗ ಇಲ್ಲಂದ್ರ ನೀ ನಡು ಹಾಜಗ ಹತ್ತಿ ಬತ್ತಿದ್ದಲ್ಲ ಹುಡುಗ ಹತ್ತರ ಬಸ ಬಂದಳ್ಳಿ ಹತ್ತಿದ್ದಿ ನೀನು ಬಾದಾಮಿ ಕಸ ಹತ್ತಿ ಬತ್ತಿದ್ದಲ್ಲ ಹುಡುಗ ಹತ್ತರ ಬಸ ಬಂದಳ್ಳಿ ಹತ್ತಿದ್ದಿ ನೀನು ಬಾದಾಮಿ ಕಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಂತು ಮನಸ್ಸು ಕನಸಿನ ಮ್ಯಾಲ ಬಂದ ಕಾಡಿದಲ್ಲ ನೋಡಿ ಹುಡುಗಿ ಮಂದಾಸ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಳಿತಾಳ ನಂಗ ಮಾಟ ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಳ ನನಗೆ ಮಾಟ ಮಾಡಿದ್ದ ಮರತಾಳ ಒಳ್ಳೆಯ ಹುಣಗುಂಡಿಗೆ ಬಂದಾಳ ಮಾಡಿದ್ದ ಮರತಾಳ ಒಳ್ಳೆಯ ಹುಣಗುಂಡಿಗೆ ಬಂದಾಳ ಹೊಟ್ಟೆ ಹೊರಸತಾಳ ಬಗಲಗ ಕೂಸೋಸ ತಂದಾಳ ಹೊಟ್ಟೆ ಹೊರಸತಾಳ ಬಗಲಗ ಕೂಸೋಸ ತಂದಾಳ ಮೇಡಮ್ ಮಾರ ಹೇಳ್ರಿ ಅಣ್ಣಗ ಎಲ್ಲಿ ಬರ್ಲಿ ಹಣ್ಣು ಬೇಕೇನ್ರಿ ಹಣ್ಣು ಯಾರಿಗೆ ಬೇಕು ಸೀಬು ಹಣ್ಣು ಮಾವಿನೆಣ್ಣು ಎಲ್ಲ ಅದಾವ ಬರ್ರಿ 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 ಹಣ್ಣ್ರಿ ಹಣ್ಣ ಅಯ್ಯೋ ಹೊಡಿತು ಯವ್ವಾ
ಆಯ್ತು. ನಿನ್ನ ಉಡ್ದಾರಲ್ಲಿ ನಿನ್ನ ಹೆಣ ಚಂದ ಮಾಡ್ಲಿ, ನಿನ್ನ ಮೂರು ಬಗ್ಸಿ ಮಣ್ಣು ತೂರ್ಲಿ, ನಿನ್ನ ಮಣ್ಣಾಗಿಟ್ಟ ಮನಿ ಬರ್ಲಿ, ನಿನ್ನ ಕಣ್ಣರ ಕಾಂತಾವಿಲ್ಲ ಬೇವರ್ಸಿ ಎಳೆ ಬೇವರ್ಸಿ. ಅಯ್ಯೋ ಯಪ್ಪ, ನನ್ಗೇನು ಉದ್ದ ಸ್ವಾಮಾನನ ಮುರಿತ್ರು ಯಪ್ಪ. ಅಯ್ಯಯ್ಯಯ್ಯ ನನ್ನ ಚಿಗರ್ ಮಿಸಿ ಸರ್ದಾರ, ನನ್ನ ಹರಕ್ ಪ್ರಕಾರ. ಅಲ್ಲ ನಿನ್ನ ಈ ಊರಾಗ ನಾ ಎಲ್ಲಿ ನೋಡೇ ಇಲ್ಲ. ಯಾರ ನಿನ್ನ ಹೆಸರೇನ? ಅದನ್ನಾರು ತುಂಬಿದ ಹರಿಯದ ಹೆಂಗ್ಸ. ಯಾಕ ನಿನ್ನ ಕಣ್ಣಿಗೆ ಕಾಣುವುದಿಲ್ಲೇನ ಈ ಚಿಗುರು ಮೀಸಿ ಒತ್ತು ಬರುವ ಗಂಡ್ಸ? ಕಾಣ್ತತಿ. ಅಲ್ಲ ಹುಡುಗಿ, ನೀನ ಬಂದು ನಂಗೆ ಡಿಕ್ಕಿ ಹೊಡೆದು ನನಗ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ, ಯಾಕ ಮೈಯಾಗ ಹೆಂಗೈತಿ? ತಿಂಡಿ ಎದ್ದೈತಿ. ತಿಂಡಿ ತಿರ್ಸೋಣ ಅಂತ ಬೆಳತನ ತಿರ್ಸೋದೈತಿ. ನನ್ನ ಹೆಸರು ಲೈನ್ ಮ್ಯಾನ್ ಸೂರ್ಯ ಅಂತ. ಆ ಸೂರ್ಯ ಬಂದ್ರ ಇಡೀ ಜಗತ್ತಿಗೆ ಬೆಳಕು, ಮತ್ತ ಈ ಸೂರ್ಯ ಬಂದ್ರ ಇಡೀ ಊರಿಗೆ ಬೆಳಕು. ನನ್ನ ಹೆಸರು ಲೈನ್ ಮ್ಯಾನ್ ಸೂರ್ಯ ಅಂತ. ಮತ್ತ ನಿಮ್ಮ ಹೆಸರೇನ್ರಿ ಮೇಡಮರ? ನನ್ನ ಹೆಸರು ರೀ, ನನ್ನ ಹೆಸರು ಈ ಊರಾಗ ದೊಡ್ಡ ಶ್ರೀಮಂತ ದೇಸಾಯಿ ಗೌಡ್ರ ಅದರಲ್ರಿ, ಅವ್ರ ಮನ್ಯಾಗ ಕೆಲಸ ಮಾಡ್ತಾರಲ್ರಿ ಮುನಿಯಪ್ಪ. ಆ ಮುನಿಯಪ್ಪನ ಮಗಳು ಸುಂದ್ರಿ ಅಂತ. ಆಹಾ ಸುಂದ್ರಿ, ಮಾತನ್ಯಾಗ ಅದೀಯ ನೀ ಭಾಳ ಭಾರಿ. ಹೌದಾ? ತೊಟ್ಕೊಂಡು ಬಂದೀಯ ನೀ ಹೂವಿನ ಗಾಗ್ರಿ. ನಿನ್ನ ನೋಡಿ ಚಿನ್ನಾಟಿಗೆ ತೆಗದೈತಿ ಎರಿನಾಡ ಹೋರಿ. ನೀ ನೋಡಬಿಡ ಹುಡುಗನ ನಾ ಹೂವಾರಿ, ನಾ ಅದಿ ನಿನ್ನ 16 ಎಳೆ ಪೋರಿ. ಮೊದಲು ಹೋಗಿ ತೊಳ್ಕೊಂಬ ನಿನ್ನ ಬುಳುಸು ಮಾರಿ. ವಾರವ್ವ ಜವಾರಿ ಸುಂದ್ರಿ, ಮಾತನ್ಯಾಗ ಅದೀಯ ನೀ ಭಾಳ ಭಾರಿ. ಅಲ್ಲ ಸುಂದ್ರಿ, ಕೈಯಾಗ ಬುಟ್ಟಿ ಹಿಡ್ಕೊಂಡು ಬಂದಿಯಲ್ಲ, ಏನದು? ಇದು ಸೇಬು ಹಣ್ಣಿನ ಪುಟ್ಟಿ, ಹಣ್ಣು ಮಾರಕ್ ಹೊಂಟೀನಿ. ಹೌದಾ? ಹಾ, ನಿಂದು ಎಷ್ಟ ನಿನ್ನ ರೇಟ್? ಯಾಕ ತಿಂಡೇನ? ಅಲ್ಲ ಅಲ್ಲ ಹುಡುಗಿ, ಕೈಯಾಗ ಬುಟ್ಟಿ ಹಿಡ್ಕೊಂಡು ಬಂದಿಯಲ್ಲ, ನಿನ್ನ ಹಣ್ಣಿನ ರೇಟ್ ಎಷ್ಟಂತ ಕೇಳಿದೆ. ಹಣ್ಣಿನ ರೇಟ್ ಅಂದ್ಯಾ ಮಾರೆಯ, ನಾ ಬ್ಯಾರನ ತಿಳ್ಕೊಂಡಿದ್ದೆ. ನೋಡು ಹುಡುಗ, ಮ್ಯಾಗಿನ ಹಣ್ಣಿಗೆ 20 ರೂಪಾಯಿ, ಅದಕ್ಕಿಂತ ತಳಗ 2 ಅದಾವಲ್ಲ ಅದಕ್ಕೆ 25 ರೂಪಾಯಿ, ಅದಕ್ಕಿಂತ ತಳಗ ಒಂದು ದುಂಡಗ ಐತ್ ನೋಡು, ಅದಕ್ಕೆ 30 ರೂಪಾಯಿ ನೋಡು. ಅಲ್ಲ ಹುಡುಗಿ, ನಿನ್ನ ಹತ್ರ 3 ಥರದ ಹಣ್ಣು ಅದಾವಂದಾಗ ಆತ. 20 ರೂಪಾಯಿ ಅಂದ್ರ ಬೇಡ, ಎಲ್ಲಾರು ಈಚಿಗೆ ಅದನ್ನ ರಸನ ಆಗಿ ಮಾಡ್ಯಾರ. ಇನ್ನು 25 ರೂಪಾಯಿದಲ್ಲ ಈಚಿಗೆ ಮೆತ್ತಗೆ ಮಾಡ್ಯಾರ. ನನಗ 30 ರೂಪಾಯಿ ಆದ್ರೂ ಪರವಾಗಿಲ್ಲ, ನನಗ ತೀರ ಕೆಳಗಿನ ಅನ್ನ ಬೇಕ. ಕೆಳಗಿಂದ ಕೊಳ್ಳೆ ತಗೋ ಹಂಗಾದ್ರೆ. ಏ ಹುಡುಗಿ, ನಿನ್ನ ಹಣ್ಣು ವ್ಯಾಪಾರ ಮಾಡೋಕ್ಕಿಂತ ಮುಂಚೆ ಈ ಮಾಮನ ಕೈ ಹಿಡ್ದ ಹೋಗಿ ಒಂದು ಡ್ಯಾನ್ಸ್. ಅಲ್ಲ ಈ ಲೈಮನ ಭಾಳ ಬೆರಕಿದ್ದಂಗೆ ಅದನ್ರಿ. ಹೇಳಿದ್ರೆ ನನ್ನ ಮಾತು ಕೇಳೋದಿಲ್ರಿ. ಒಂದು ಡ್ಯಾನ್ಸ್ ಮಾಡಿ ಇವ್ನ ಕಡೆ ರೊಕ್ಕ ಇಸ್ಕೊಂಡ್ಬಿಡ್ತೀನಿ. ನೋಡು ಹುಡುಗ, ನಾನು ಡ್ಯಾನ್ಸ್ ಮಾಡಿದ ನಾನು ಹಣ್ಣಿನ ರೊಕ್ಕ ಕೊಡ್ಬೇಕು ಮತ್ತ. ಓಕೆ ಆತ ಹುಡುಗಿ ಕೊಟ್ಟ ಹೋಗ್ತೇನಂತ. ಗುಂಡಿಯ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಗೆ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ, ಬರತಾಳ ನನ್ನ ಹುಡುಗಿ. ಗುಂಡಿಯ ಬಚ್ಚಾಣಿನ್ಯಾಗ ನಿಂತಾಳ ಕಡೆ ಬಿಡಿಕೆ, ನಿಂತಾಳ ಕಡೆ ಬಿಡಿಕೆ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡೆ ಬಿಡಿಕೆ, ನಿಂತಾಳ ಕಡೆ ಬಿಡಿಕೆ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.
ಮೆತ್ತಾಗ ಮಾಡಿದಿ ಕರೆ ಹೇಳೀನ ಬರ್ತಿಯಿಲ್ಲ ಬೆನ್ನ ಬಾಗಲಕೋಟೆ ಬಟ್ಟಾಡಿನ್ಯಾಗ ನಿಂತಾಳ ಕಡೆ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕತ್ತಲಲ್ಲಿ ಬೆಳಕ ಕಂಡೇನು ನಾನೇ ನಾಡು ಬೆಂಕಿಯಲ್ಲಿ ತಂಪು ಕಂಡೇನು ಕತ್ತಲಲ್ಲಿ ಬೆಳಕ ಕಂಡೇನು ನಾನೇ ನಾಡು ಬೆಂಕಿಯಲ್ಲಿ ತಂಪು ಕಂಡೇನು ಮಾವನ ಮಗಳು ನೀನು ಹತ್ತಿರ ಬಂದಾಗ ಮಾವನ ಮಗಳು ನೀನು ಹತ್ತಿರ ಬಂದಾಗ ಹುಟ್ಟಿನಂತ ಬೆಳಕ ಕಂಡೇನು ನಾನೇ ನಾಡು ಕತ್ತಲಲ್ಲಿ ಬೆಳಕ ಕಂಡೇನು ನಾನೇ ನಾಡು ಬೆಂಕಿಯಲ್ಲಿ ತಂಪು ಕಂಡೇನು ಬಂದೈತಿ ನನ್ನ ಹೋರಿ ಹುಡುಗಿ ನಿನ್ನ ಕೂಡಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಡುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಮಹಾಬಿಂಗದ ಸುಂದಾರಿ ಐದೊಂದಿನ ಬಯ್ಯಾರಿ ಮಹಾಬಿಂಗದ ಸುಂದಾರಿ ಐದೊಂದಿನ ಬಯ್ಯಾರಿ ಈ ಕವಿಗಳಿಗೆ ರಸದಿಗಳಿಗೆ ನಿನ್ನಂದ ಚಂದ ಮಗರಂದ ಬಾಗಲಕೋಟೆ ಬಟ್ಟಾಡಿನ್ಯಾಗ ನಿಂತಾಳ ಕಡೆ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಮುತ್ತಾಗುವಂಗ ಮನಸ ಏನೇನು ಕಟ್ಟಿಕೊಂಡ ಮುಂದಿದ್ದ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಕನಸ ಕಣ್ಣಿಟ್ಟ ಜೀರಿಗಳಿಗೆ ಮುತ್ತಾಗುವಂಗ ಮನಸ ಏನೇನು ಕಟ್ಟಿಕೊಂಡ ಮುಂದಿದ್ದ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಕನಸ ಎತ್ತ ಚಂದ ಬಸ್ತೀರಿ ಅಟ್ಟ ಹೊಲ್ಸದೇನ್ರಿ ಇನ್ನ ಸರಳ ಬಿಟ್ರೆ ಕಟ್ಯಾರ ನಾವು ಪೇಮೆಂಟ್ ಯಾರಿಗೆ ತೊಗೊಂಡ್ಕತ್ತಾರ ನಮ್ಗೆ ಏ ಲೈಮಣ್ಣ ನನ್ನ ರೊಕ್ಕ ಕೊಡು ಹಣ್ಣು ತೊಗೊಂಡಿದ್ದು ಇನ್ನ ಉರುಪು ಎದ್ದೇ ಇಲ್ಲ ಇನ್ನೊಂದು ಹೋಗದೆ ಅಂದ್ರ ಉರುಪು ಯಾಕ ಭಾಳ ತಿಂಡಿಗೆ ಎತ್ತಾರ ಮಾಸ್ತರ ಇವನು ಬಿಡಬೇಡ ಕಡ್ದ ಬಿಡೋಣ ಕನ್ನಡಿ. ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲಬುಲ್ಲ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳ ಬಿರಸಿನ್ಯಾಗ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳ ಬಿರಸಿನ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ
ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳ ಬೆರಸಿನ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳ ಬೆರಸಿನ್ಯಾಗ ನಿನಗೇನು ಗೊಂಜಾಳ ಗೋಧಿ ಹಚ್ಚಾರ ಹೌದಾ ಮದರಂಗಿ ಬಣ್ಣ ಮಾರಿನ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿನ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳ ಬೆರಸಿನ್ಯಾಗ ಲಾ 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 ಲಾ. ಮುಗಿತ ನೀರಿನಿಂದ ಕೊಟ್ಟ ಹೋಗ್ತೀನಂತ ರೊಕ್ಕ ಕೊಡು ಆಮೇಲೆ ಲೈನನ್ನ ಈ 10 ರೂಪಾಯಿ ತಗೊಂಡು ಇನ್ನೇ ಬಂದಾಗ ಪೂರ ಕೊಟ್ಟು ಹೋಗ್ತೀನಂತ. ಏ ಲೈಮನ ನಿಂದರಿಲ್ಲ ರೊಕ್ಕ ಕೊಟ್ಟೋಗು ಹಿಂಗಾದ್ರೆ ಹೆಂಗ್ರಿ ನಮ್ಮ ವ್ಯಾಪಾರ ಗತಿ 10 ರೂಪಾಯಿ ಬದ್ಲಿ 100 ರೂಪಾಯಿ ಕೊಟ್ಟಿಲ್ಲ ಇಲ್ಲಕ್ಕೆ ಚಿಂದ ಆಯ್ತು ಇನ್ನೇ ಬಂದಾಗ ಇನ್ನು 100 ಕೊಡು. ಆಯ್ತಾ ಮಾತಾಡಿ ಹೋಗಿ ಹೋಬಾ ಗಾಡಿ ನೋಡಿ ಹೆದರ್ತೀನಿ ನಾನು ಮಾಸ್ತರ ನಿನ್ನ ಅತ್ತ ಭಾರ ಇರೋ ಹೊಂಡ ತೋರಿಸತನ ಹಿಂಗಲಂಡ ಹತ್ತ ಭಾರ ಇರೋ ಹೊಂಡ ತೋರಿಸತನ ಹಿಂಗಲಂಡ ನೋಡಂತೂ ಜಗದ ಮಂಡ ಬಿಡುದಿಲ್ಲ ಬಾಳ ಹೊಂಡ ನೋಡಂತೂ ಜಗದ ಮಂಡ ಬಿಡುದಿಲ್ಲ ಬಾಳ ಹೊಂಡ ಹತ್ತ ಭಾರ ಇರೋ ಹೊಂಡ ಹತ್ತ ಭಾರ ಇರೋ ಹೊಂಡ ತೋರಿಸತನ ಹಿಂಗಲಂಡ ನೋಡಂತೂ ಜಗದ ಮಂಡ ಬಿಡುದಿಲ್ಲ ಬಾಳ ಹೊಂಡ ನೋಡಂತೂ ಜಗದ ಮಂಡ ಬಿಡುದಿಲ್ಲ ಬಾಳ ಹೊಂಡ ಮಾಮ ಬಾ ಸಾಕು ಸಾಕು ಬಾ ಬೇಡ ಇನ್ನೂ ಒಯ್ಬೇಕು. ಏನು ಈಗ ಬಂದಿ ಇನ್ನ ಏನು ಹೋಗಿಬೇಕು ನಗರ ಬಣ್ಣ ನಡುವಲ್ಲ ಸಣ್ಣ ಹೌದು ನಗರ ಬಣ್ಣ ನಡುವಲ್ಲ ಸಣ್ಣ ನೀಯಾರ ಮನಿಯ ನಗಣ್ಣ ಬಿಟ್ಟು ಸರ್ ಬಾಕ್ಸ್ ಕಳಿಯರ್ ಕೇಳಿದ್ರೆ ಹೊತ್ಕೊಂಡ್ರೆ ನೀವು ಅದನ್ನ ಏನು ಅಟ್ಕೆ ಮಾಡೋದನ್ನ ಬಿಡುದ ಜೈ ಸರಿ ನಗರ ಬಣ್ಣ ನಡುವಲ್ಲ ಸಣ್ಣ ಯಾರ ಮನೆಯ ಅಣ್ಣ ಹುಡುಗಿ ಯಾರ ಮನೆಯ ಅಣ್ಣ ನಗರ ಬಣ್ಣ ನಡುವಲ್ಲ ಸಣ್ಣ ಯಾರ ಮನೆಯ ಅಣ್ಣ ಗೆಳತಿ ಯಾರ ಮನೆಯ ಅಣ್ಣ ಮ್ಯಾಗಿನ ಒಣಗದ ಸಮಸ್ಯೆ ಮಲ್ಲ ನಡಕೊಂಡ ಒಂಟ ನಮ್ಮ ಒಟ್ಟ ಮಕ್ಕಳ ಮ್ಯಾಗಿನ ಒಣಗದ ಸಮಸ್ಯೆ ಮಲ್ಲ ನಡಕೊಂಡ ಒಂಟ ನಮ್ಮ ಒಟ್ಟ ಮಕ್ಕಳ ಅವನ ಮಾರಿನಲ್ಲ ಬೀಳದವ ಬಾರಿ ಡಿಂಪಲ ಅವನ ಮಾರಿನಲ್ಲ ಬೀಳದವ ಬಾರಿ ಡಿಂಪಲ ಪೋಸ್ ಕೊಟ್ಟನ ಹುಡುಗ ಪೋಸ್ ಕೊಟ್ಟನ ನಂಬರ್ ಕೊಟ್ಟನ ನಮ್ಮ ನಾಡಿ ಹುಡುಗ ನಮ್ಮ ಅತ್ತಿ ಮಗ ಕಾಲ ಬಂದ ದಾರ ಕಟ್ಟೆನ ನಮ್ಮ ಅತ್ತಿ ಮಗ ಕಾಲ ಬಂದ ದಾರ ಕಟ್ಟೆನ ನನ್ನ ಗೆಳತಿ ನನ್ನ ನೋಡಿ ನೀಲಗತಿ ಓಡಿ ಹಿಡಿದು ನಾ ಬರುವಾಗ ಹೊಡೆದಿದ್ದ ನಿಂತ ಗಿಡದಾಗ ಓಡಿ ಹಿಡಿದು ನಾ ಬರುವಾಗ ಅಲ್ಲ ಹೊಡೆದಿದ್ದ ನಿಂತ ಗಿಡದಾಗ ಮನಸ್ಸಾತ ನಿನ್ನಾಗ ಮನಸ್ಸಾತ ನಿನ್ನ ಮ್ಯಾಗ
ಹೊಡೆದಿದ್ದ ನಿನ್ನ ಕಿಡಿಗ್ಯಾಗ ಮನಸಾತ ನಿನ್ನ ಮ್ಯಾಗ ಬಣ್ಣ ಬುಲೆಟ್ ಗಾಡಿ ಕೇಳ ಪಡ್ಡ 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 ಕೇಳ ಪಡ್ಡ 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 ಕೇಳ ಪಡ್ಡ 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 ಕೇಳ ಪಡ್ಡ ಮಂದ ಕೊಂದ ಮಾಮಗಳು ಬೆಕ್ಕಿ ಬೆಕ್ಕಿ ನೋಡುತ್ತಾರ ಮನದಾಗ ಕೈತಿ ದಡ್ಡ 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 ಮನದಾಗ ಕೈತಿ ದಡ್ಡ 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 ಮಾವ 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 ದಡ್ಡ ಮಾವ ಮಾವ ಮಡ್ಡಿಗೆ ಬಾರಾಗಿಟ್ಟಿ ನಂದೈತಿ ಕೂರಿ ದಡ್ಡಿ ಮಡ್ಡಿಗೆ ಬಾರಾಗಿಟ್ಟಿ ನಂದೈತಿ ಕೂರಿ ದಡ್ಡಿ ಗಡ್ಡಾಗ ಸಿಕ್ಕಾರ ಹರಗಿಟ್ಟ ನಿನ್ನ ಕೆಂಪನ ಪಾಟೆ ಗಡ್ಡಾಗ ಸಿಕ್ಕಾರ ಹರಗಿಟ್ಟ ನಿನ್ನ ಕೆಂಪನ ಪಾಟೆ ಟಮಾಟಿ ಕೆಂಪ ಕೆಂಪ ಹುಡುಗ ಹೊಡಿದಾರ ಒಂದು ಕೊಂಬ ಟಮಾಟಿ ಕೆಂಪ ಕೆಂಪ ಹುಡುಗ ಹೊಡಿದಾರ ಒಂದು ಕೊಂಬ ಎಂತ ಸುಖ ಎಂತ ಹಿತ ಅಂತೀನಿ ಡ್ರೈವರ್ಕಿ ಒಳಗ ಎಲ್ಲಿ ನೋಡಿದ್ರು ಹಿಚ್ಗೋದು ಬಾರ್ಸೋದು ಇದಾಗೈತಿ ಡ್ರೈವರ್ಕಿಯಾಗ ಇಲ್ಲ ಐತಿ ನೋಡ್ರಿ ಇದಕ್ಕೆ ಹ್ಯಾಂಡಲ್ ಅಂತಾರ ಯಾವಾಗ ನೋಡಿದ್ರು ಕೈ ಆಡ್ಸಿದ್ದ ಕೈ ಆಡ್ಸಿದ್ದು ಕೈ ಆಡ್ಸಿದ್ದ ಕೈ ಆಡ್ಸಿದ್ದು ಇಲ್ಲೇ ಐತಿ ನೋಡ್ರಿ ಇದಕ್ಕೆ ಹಾರ್ನ್ ಅಂತಾರ ಸೌಂಡ್ ಬರೋಲ್ತೀಗ ಆಮೇಲೆ ಬರ್ತಾ ಆದರೂ ಜೀವನದಾಗ ಅನ್ಬೇಕು ಡ್ರೈವರ್ಕಿ ಮಾಡ್ಬೇಕಂತಂದು ಯಾಕಂದ್ರೆ ಹೆಂಗಾಲಿ ನಮ್ಮ ಹಿಂದಿಲ ಸೀಟ್ ಖಾಲಿ ಇದ್ರು ಬಂದು ಮುಂದೆ ಕುಂದಿರ್ತಾರ ಈಗಿನ ಹುಡುಗಿಯಾರಂತೀನಿ ಅಲ್ಲರಿ ನಾವು ಡ್ರೈವಿಂಗ್ ಮಾಡೋ ಹೊತ್ತಿನ್ಯಾಗ ಕರ್ವಿಂಗ್ ಬರ್ಬೇಕಂದ್ರೆ ಭಾಳ ಸುಖ ಮಾಡಿರ್ಬೇಕಂತೀನಿ ನಾನು ಕರ್ವಿಂಗ್ದಾಗ ಗಟ್ಟಿ ಹೊಡಿಬೇಕಂದ್ರೆ ನಮ್ಮ ಮರೋಲ ಇಲ್ಲಿ ಮೊಣಕಾಯಿ ಅನ್ನೋದು ಎಲ್ಲೆಲ್ಲಿ 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 ತಾತ ಅನ್ನೋದು ಆ ದೇವರಿಗೆ ಗೊತ್ತಂತೀನಿ ಆ ದೇವ್ರಿಗೆ ಗೊತ್ತಂತೀನಿ ನಿನ್ನ ಮಧ್ಯಾಹ್ನದಾಗ ಹನುಮಪ್ಪನ ಹೋಗ್ಳಿಗೆ ಅಂತಂದು ಗಾಡಿ ಸ್ಟ್ಯಾಂಡಿಗೆ ಹಚ್ಚಿದ್ದೆ ಹೊಳಾಲ್ರಾಗ ಹೆಂಗಂತೀನಿ ರೀ ತಲೆ ಮ್ಯಾಗ ಒಂದು ಬುಟ್ಟಿ ಇಟ್ಕೊಂಡು ಅದೇನಂತೀರ್ರಿ ಅದೇನಂತೀನಿ ಮಾಲ್ ನನ್ನ ಕಡೆನ ಬರಕ್ಕೆ ಕುಂತಿತ್ರಿ ಏನಕ್ಕಿ ಗಲ್ಲ ಆಹಾ ಏನಕ್ಕಿ ಬೆಲ್ಲ ಅಲ್ಲ 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 ಏನಕ್ಕಿ ತುಟಿ ಹೇಳಕ್ಕೆ ಹೆಂಗಂತೀನಿ ಆಕಿ ಗಲ್ಲ ನೋಡಿದ್ರ ಕೊಡ್ಬೇಕನ್ಸಿತ್ತು ನನಗೆ ಬೆಲ್ಲ ಅಷ್ಟ್ರೊಳಗ ಕತ್ತಲಾಗೇ ಬಿಡ್ತು ಆದ್ರೆ ದೇವ್ರು ಅನ್ಬೇಕು ಹನುಮಪ್ಪ ನನ್ನ ಮ್ಯಾಗ ನೆನೆಸ್ಬಿಡ್ತು ಯಾಕಂದ್ರೆ ಆ ಹುಡುಗಿ ಬಂದಕ್ಕೆ ನಾನು ಅಂತಲ್ಲ ರೀ ರೀ ಈ ಗಾಡಿ ಬೆನಾಳಗೆ ಹೋಗುತ್ತನಂತ ಕೇಳಿಬಿಟ್ಲ್ರಿ ಹಂಗೆ ಕೇಳಿದ್ಲ ಆಕೆ ಹ್ಞೂ ಆಕೆ ಕೇಳಿದ ತಡಕನ ಕೇಳ್ತನ ಗಂಡು ಜೀವ ಅದು ಬಾದಾಮಿಗೆ ಹೋಗಿದ್ರು ಬೆನಾಳಿಗೆ ಹೊಕ್ಕೈತೆ ಅಂದ್ಬಿಟ್ಟು ನಾನು ಬೆನಾಳಿಗೆ ಹೊಕ್ಕೈತೆ ಅನ್ನೋದು ಅಷ್ಟೇ ತಡ ಹಿಂದಿನ ಸೀಟ್ ಖಾಲಿ ಇದ್ರು ಬಂದಾಕೆ ಮಗ್ಲ ಕುಂತ್ ಬಿಟ್ಟಲ್ಲ ಅಂತೀನ್ರಿ ಮಗ್ಲ ಕುಂತ್ಲ ಆಕೆ ಮಗ್ಲು ಕುಂದ್ರದ ಅಷ್ಟೇ ತಡ ಅವನವನು KV ಹೆಂಗೆ ಮುಟ್ಟಿದ್ನು ಮಾರುತಿ ಅಂಗಡಿ ಹೆಂಗೆ ದಾಟಿದ್ನು ಬೆನಾಳ ಬಸ್ ಸ್ಟ್ಯಾಂಡ್ ಸಡನ್ಲಿ ಬಂದ ಬಿಡ್ತಂತೀನಿ ಆದರೂ ಆ ಹುಡುಗಿ ಬಲೆ ಬೆರಿಕೆದಳಂತೀನಿ ಯಾಕೆ ಹೇಳು ಯಾಕ ಮಂದಿ ಗದ್ದಲ್ದಾಗ ಸೀಟಿನ ಚಾರ್ಜ್ ಕೊಳ್ಳಾರ್ದ ನಮ್ದೇನೋ ಗೌರ್ಮೆಂಟ್ ಬಸ್ ಮಾಡಿದ್ದಾಳ ನೀಕೆ ಆಧಾರ್ ಕಾರ್ಡು ಮಂದಿ ಗದ್ದಲ್ದಾಗ ಐತಲ್ಲ ಸೀಟಿನ ಚಾರ್ಜ್ ಕೊಳ್ಳಾರ್ದ ಹೋಗ್ಯಾಳ ಈಕೇನು ರಾಮಲಿಂಗೇಶ್ವರ ಗುಡಿ ಕಡೆ ಹೋಗ್ಯಾಳು ಇಲ್ಲ ಆಟೋ ಮನಿ ಕಡೆ ಹೋಗ್ಯಾಳ ಅಂತ ಕೇಳಿ ನೋಡ್ತೀನಿ ನೋಡಿ ಅದಾನ್ಯಾವಾದಾಗ ಕೈ ಹಿಡ್ಕೊಂಡು ಹಿಚ್ಚಿಗೆ ಬಿಡ್ತೀನಿ ಹಿಚ್ಚಿಗೆ ಅಲ್ಲ 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 ಇಲ್ಲೇ ನಿಂತಾಳೋಗ್ಬೇಕು ನೋಡೇ ಬಿಡೋನು ಈಕೆ ಇರ್ಬೋದಂತೀನಿ ನನ್ನ ಗಾಡಿಯಾಗ ಬಂದು ಹುಡುಗಿ ಮಾತಾಡ್ಸಿದಾತು ರೀ ರೀ ಮೇಡಮರ ಯಪ್ಪ ಇವ ಯಾಕೆ ಬಂದು ಮಾರೇ ರೀ ಯಾರೀ ನೀವು ನಿಮ್ಮ ಹೆಸರು ಏನ್ರಿ ಇಲ್ಲ ಯಾಕೆ ತರಬೇತಿ ಅಂತೀರಿ ನನ್ನ ಹೆಸರು ಆಟೋ ರಾಜ ಡ್ರೈವರ್ ಚಂದ್ರು ಅಂತ ನಿಮ್ಮಂತ 16-18 ತುಂಬಿದಾರು ಬೆಳ್ಳಿ ಚಿಕ್ಕಿ ತೋರ್ಸು ಚಲು ಚಲು ಚಂದ್ರಮ್ಮ ಅಂತಾರ ಓ ಆಟೋ ಡ್ರೈವರ್ ಏನ್ರಿ ನೀವು ಹೌದ್ರಿ ಬಾಯರ ಊರುಕೊಂಡರು ಮೆರೆಯುವುದು ಬಿಡುದಿಲ್ಲ ಜೀವಕ್ಕ ಜೀವ ಕೊಡುವಂತ ಡ್ರೈವರ್ ಕೈಯ ಕೊಡುವುದಿಲ್ಲ ಮೋಸ ಮಾಡುವುದಿಲ್ಲ ಊರಿಗೆ
ಯಾಕೆ ತಡಿ ನಾನು ಸೀಟಿಂಗ್ ಚಾರ್ಜ್ ಕೊಡ್ಲಾರ್ದ ನಾ ಇಲ್ಲಿ ಹೋಗ್ಕೊಂಡು ಕುಂತೀನಿ ಡ್ರೈವರ್ ಅಂತ ಅಲ್ರಿ ಮಂದಿ ಗದ್ದಲ್ದಾಗ ನಾನು ಸೀಟ್ ಚಾರ್ಜ್ ಕೊಡ್ಲಾರ್ದಿಲ್ಲ ಈಗೇನು ಸೀಟಿಂಗ್ ಚಾರ್ಜ್ ಕೊಡ್ತಿರೋ ಇಲ್ಲ ಲಾಭ 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 ಅಂತ ಹೋಗ್ಕೊಂಡು ಇಡೀ ಊರು ಕೂಡಿಸಿ ಮಕ್ಕಳು ತುಡು ಮಾಡೋ ಕಳಿ ಬಂದ ಅಂತೇನೋ ಹಬ್ಬಸ್ಲಿ ಅಂತೀನಿ ಊರಾಗ. ಹಂಗೇನು ಮಾಡಕ್ ಹೋಗ್ಬೇಡ್ರಿ, ಈಗ ನನ್ನ ಕಡೆ ರೊಕ್ಕ ಇಲ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಅದ್ರಾಗ. ಅಡ್ಜಸ್ಟ್ ಮಾಡ್ಕೊಳೋದು ಹಿಂದೆ ಮುಗಿದ ಕಾಲ ಅಂತೀನಿ. ಯಾಕಂದ್ರೆ ಅಡ್ಜಸ್ಟ್ ಮಾಡಕೊಳಕ ನಾವೇನು CSK ಪ್ಯಾನ್ ಅಲ್ಲ, RCB ಪ್ಯಾನ್. ನಾವು ಏನೇ ಇದ್ರು ಈ ಕಡ್ಡೆ 2 ತುಂಡು ಆಗಬೇಕು. ಅಡ್ಜಸ್ಟ್ ನಡಿ ನಮ್ಮ ಕಡೆ ಕೊಟ್ಟು ಹೋಗ್ಬೇಕಂತೀನಿ, ಈಗ ಕೊಟ್ಟು ಹೋಗಬೇಕು. ಮತ್ತೇನೈತಿ CSK ಡ್ರೆಸ್ ಐತಿ, ಏನಾಯ್ತು ಮಗನ ಪಕ್ಕ RCB ನಾವು. ಸೀಟಿನ ಚಾರ್ಜ್ ಕೊಟ್ಟು ಮಾತಾಡು. ಬರೀ ನಮಗ ನೋಡ ದೋಸ್ತ, ಈಗ ನನ್ನ ಕಡೆ ರೊಕ್ಕ ಇಲ್ಲ, ಬೇಕಾದ್ರೆ 3 ತರ ಹಣ್ಣದು, ಅದ್ರಾಗ 1 ತರ ಹಣ್ಣು ತಗೊಂಡು ನಿನ್ನ ಬಾಕಿ ಮುಟ್ಟಿಸ್ಕೊಂಬಿಡು. ಯಾನ್ ಕೊಡ್ತಿ ತೋರ್ಸಿಲ್ಲಿ? ಇಲ್ಲ ಇಲ್ಲಿದು ಬ್ಯಾನ್ ಆಗಿದು, ಇದು ಫಸ್ಟ್ ಇದು ಬ್ಯಾಡ ಬ್ಯಾಡ ಗೊತ್ತಿಲ್ಲ ಅಂತ ಮಾಡಿ ನಾವು ಡ್ರೈವರ್ಗಳು ಮ್ಯಾಗಿನ ಈಚಿಗೆ ಇಟ್ಬಿಟ್ಟಿರ್ತಾರ, ಒಟ್ಟು ಸಡ್ಲೆ ಇರ್ತಾವು. ಇದು ನಿಚ್ಚ ನನಗೆ ತೆಳಗಿಂದ ಬೇಕು, ತೆಳಗಿಂದು. ಇದು ನಿಚ್ಚಿಗಿಲ್ಲ. ಇಲ್ಲ ಮ್ಯಾತ್ಗಾಗೈತಿ, ಇದು ಬೇಕಾ? ಬ್ಯಾಡ ನಂದೈತಿ. ನಿಂದ ಐತೆ? ಇಲ್ಲ ಇದು ತಗೋ, ಇದು ನಿಚ್ಚಿಗಿಲ್ಲ, ಇದು ನಿಚ್ಚಿಗಿಲ್ಲ, ಸ್ವಲ್ಪ ಮೆತ್ತಗೈತಿ. ಇರ್ಲ ಎಷ್ಟು ರೇಟ್? ಇದ್ರದ 30 ರೂಪಾಯಿ. ನಿಂದು 30 ರೂಪಾಯಿ, ನನ್ನ ಸೀಟಿಂಗ್ ಚಾರ್ಜ್ 45 ರೂಪಾಯಿ. ಇನ್ನೂ 15 ರೂಪಾಯಿ ಬೇಕು ಮುಟ್ಬೇಕಂದ್ರೆ ಕೈ ಹಿಡಿದು ಒಂದು ಹೋಗಿ ಡ್ಯಾನ್ಸ್. ಬಾದಾಮಿ ಹುಡುಗಿ ಬಾಳ ಚಂದೈತಿ, ಈ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ, ನಿನ್ನ ಮ್ಯಾಲೆ ಲವ್ ಆಗೈತಿ, ಅದಕ್ಕ ಲಪುಡ ಭಾಳ ಆಗೈತಿ. ನಿಜ ಹೇಳೋತೇನ ಗೆಳತಿ, ಕಿವಿಗೊಂಡ ಗೆಳತಿ, ನಿಜ ಹೇಳೋತೇನ ಗೆಳತಿ, ಕಿವಿಗೊಂಡ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ, ಜೀವನ ಹೆಂಗ ಕಳಿತಿ, ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ, ನಿಜ ಹೇಳೋತೇನ ಗೆಳತಿ. ಕಣ್ಣಿನೊಳಗ ಸುರುವಾದ ಪ್ರೀತಿ, ಮನಸ್ಸಿನೊಳಗ ಮಣಿ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ಕಣ್ಣಿನೊಳಗ ಸುರುವಾದ ಪ್ರೀತಿ, ಮನಸ್ಸಿನೊಳಗ ಮಣಿ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯ ರಾಜ್ಯದಲ್ಲಿ ಮಹಾರಾಣಿ ನೀನೆ ಗೆಳತಿ, ನನ್ನ ಹೃದಯ ರಾಜ್ಯದಲ್ಲಿ ಮಹಾರಾಣಿ ನೀನೆ ಗೆಳತಿ. ನಂಗದೊಣಗೆ ಮತ್ತ ಕಾಣ್ತಿಲ್ಲ ಭಣ್ಯ, ನಿನ್ನ ಫೋನ್ ನಂಬರ್ ಕೊಟ್ಟ ಹೊರತೈತಿ ಪುಣ್ಯ. ನಂಗದೊಣಗೆ ಮತ್ತ ಕಾಣ್ತಿಲ್ಲ ಭಣ್ಯ, ನಿನ್ನ ಫೋನ್ ನಂಬರ್ ಕೊಟ್ಟ ಹೊರತೈತಿ ಪುಣ್ಯ.
ಓಕೆ ಇಲ್ಲ ಇಲ್ಲೇ ಇರ್ತೀನಿ ಓಕೆ ಇರ್ತೀನಿ ಓಕೆ ಓದ್ತೀನಿ ನಾ ಹಿಕ್ಕಟ್ಟು ಒಂದು ಸ್ವಲ್ಪ ಜಲ್ದಿ ಬಾ ಹಾಂ ಹ್ಞೂ ಹೋಗ ಹುಡುಗಿ ಹೋಗು ಇದಾ ಬಸ್ಸಿನ ಚಾರ್ಜ್ ಯಾವ ಇಟ್ಕೊಂಡು ನಿನ್ನ ಜ್ಯೋತಿ ಸಲಿಗೆ ಬೆಳೆಸಿ ನನಗೊಂದು ಹಿಡಿಸ್ಲಿಕ್ಕಂದ್ರೆ ನನ್ನ ಹೆಸರು ಚಲೋ ಚಂದ್ರಮಣ ಅಲ್ಲ ಹೋಗಿ ಬರ್ತೀನಿ ತೋರಿ ಈ ದಿವಸ ನನ್ನ ಬಿಟ್ಟು ಹೋಗುವಂಗ ಹೆಂಗಾತ ಮನಕ ಹೋಗುವುದು ನನ್ನ ಹಲೋ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಕೆಲಸ ಬರಲ್ಲ ಓಡೋ ಓಡೋ ಹಿಡಿಯಂಗಿಲ್ಲ ರೌಡಿ ಬಂದ ನಿಲ್ಲಂಗಿಲ್ಲ ಹತ್ತೂರಲ್ಲೇ ನಿನ್ನಂತ ಗಂಡರಿಲ್ಲೇ ಎದ್ದೂರಲ್ಲೇ ನಿನ್ನಂತ ಸೂರ್ಯರಿಲ್ಲೇ ತಂದಾನ ಇಂದ ತಂದಾನ ಬಾರೋ ನನ್ನ ರಾಜ್ಕುಮಾರ ನೀನೇ ರಾಜ್ಕುಮಾರ ಹೇ ಹೇ ಇಲ್ಲಿ ನಟ ಭಯಂಕರನು ನಾನೇ ನಟ ರಾಕ್ಷಸನು ನಾನೇ ಯಾಕಂದ್ರೆ ನಿನ್ನೆ ಮೊನ್ನೆ ಟ್ರೈನಿಂಗ್ ಪಡೆದು ವಿಲನ್ ಆದವನಲ್ಲ ಟ್ರೈನ್ ಅಪ್ ಮಾಡಿದ ವಿಲನ್ ನಾನು ಚತುರ್ಭುಜ ದಶಕಂಠ ರಾವಣ ನಾನು ಸರ್ವತ ಸಾಧನ ಪ್ರಬುದ್ಧ ಪ್ರಬುದ್ಧ ರಾವಣ ಎಲ್ಲ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಿಗೆ ತಂಡೋಪತಂಡಗಳಿಗೆ ಮೊಂಡ ನಾಯಕನಾದ ದಂಡು ದೋಣಿಗಳಿಗೆ ಮೊಂಡ ಮೊಂಡ ನಾಯಕನಾದ ಗಂಡದೆಯ ಗಂಡನಾದ ಪ್ರಚಂಡ ಪ್ರಚಂಡ ರಾವಣ ನಾನು ಹೇಳಿ ಕೇಳಿ ನಟ ಭಯಂಕರ ವಜ್ರ ಮುನಿಸ ನನ್ನ ಹತ್ರ ಇವೆಲ್ಲ
ಉಗ್ರ 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 ನರಸಿಂಹ. ನನಗೆ ಯಾರ ಭಯವೂ ಇಲ್ಲ, ಯಾರ ಅಂಗಿನಲ್ಲಿಯೂ ಇಲ್ಲ. ಆದರೆ ನನಗೆ ಎದುರಾಗಿ ನಿಂತ ನರಕುಂಡಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವೇ ಇಲ್ಲ. ನಾನು ಯಾರಿಗೂ ಸಲಾಂ ಮಾಡುವನಲ್ಲ, ಯಾರ ಮುಂದೆನೂ ಕೈ ಚಾಚುವನೇ ಅಲ್ಲ. ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಆ ಸೊಕ್ಕಿನ ಶ್ರೀಮಂತರಿಗೆ ಸವಾಲಾಗಿ ಅವರು ಅನ್ಯಾಯದಿಂದ ಕಟ್ಟಿರುವ ಈ ಶ್ರೀಮಂತಿಕೆಯನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡವರ ಕಣ್ಣೀರನ್ನು ಒರೆಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ಉಗ್ರ ನರಸಿಂಹನ ಗುರಿ. ಶಂಕರ ಶಿವ ಶಂಕರ ಬೀಳುವಾಗ ಕೈಕಾಲು ಲೆಕ್ಕು ಶಿವ ಶಂಕರ ಶಿವ ಶಂಕರ ಮಚ್ಚಿಡಿದು ನಿಂತ್ರೆ ಇವನು ಹುಚ್ಚತ್ತು ಕುಣಿತಾರೋ, ಮಚ್ಚಿಡಿದು ನಿಂತ್ರೆ ಇವನು ಹುಚ್ಚತ್ತು ಕುಣಿತಾರೋ, ನಿನ್ನ ಮುಂದೆ ಎಲ್ರು ಬಚ್ಚಕನನ್ನ. ಸಿಯಡ್ ಸಿಯದತ್ತ ದಾರಿಯಲ್ಲಿ ಅಡ್ಡ ನಿಂತಿದೆಯಲ್ಲ, ಸೈಡ್ ಸರೋದಲ್ಲಿ ನಿನ್ನನ್ನು ನೋಡಿ ಸೈಡ್ ಸರೋದು ನಿಲ್ಲೋದಕ್ಕೆ ನೀನೇನು ಆ ಶ್ರೀಮಂತರು ಅನ್ಯಾಯದಿಂದ ಗಳಿಸಿರುವ ಹಣವನ್ನು ಕದ್ದು ತಂದ ಬಡವರಿಗೆ ದಾನ ಧರ್ಮ ಮಾಡಿ ಮನೆ ಮನೆಗೂ ಮಗ ಎನಿಸಿಕೊಂಡ ಆ ಸೂರಸಿಂಹರು ಲಕ್ಷ್ಮಣನ ಅಥವಾ ಇಡೀ ಭಾರತವೇ ಶ್ರೀರಾಮ್ ಶ್ರೀರಾಮ್ ಎಂದು ಕೂಗು ಹಾಕುವುದನ್ನು ನುಂಗಲು ಬಂದ ಆ ಬಿನ್ ಲಾಡನ್ನ ದೇಹವನ್ನೇ ಸಿಡಿ ಹಾಕಿದ ಹಿಂದೂ ಸಾಮ್ರಾಟನಾದಂತ ಛತ್ರಪತಿ ಶಿವಾಜಿನ ಅಥವಾ ನಮ್ಮ ಭಾರತ ದೇಶವನ್ನು, ಭಾರತ ದೇಶದ ಸಂವಿಧಾನವನ್ನು ಬರೆದ ಸಂವಿಧಾನ ಶಿಲ್ಪಿ ಎನ್ನಿಕೊಂಡಿರ್ತಂತ ಡಾಕ್ಟರ್ BR ಅಂಬೇಡ್ಕರ್ ಅಥವಾ ಇದು ನಮ್ಮ ಕನ್ನಡ ನಾಡು, ನಮ್ಮ ಬೀಡಿ ಎಂದು ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ, ಈ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಥವಾ ರಾಮಾಯಣ ಮಹಾಭಾರತ ಬರೆದಂತ ಶ್ರೀ ಮಹರ್ಷಿ ವಾಲ್ಮೀಕಿನ ಇಲ್ಲ ವಿಶ್ವಗುರು ಎನಿಸಿಕೊಂಡಿರ್ತಕ್ಕಂಥ ಬಸವಣ್ಣನ ಅಧಿಕತನ ಮಾತನಾಡದೆ ನನ್ನ ಸಿಟ್ಟಿನ ಜ್ವಾಲೆಯನ್ನು ಉದ್ಭವಿಸಿ ಸುಟ್ಟು ಹೋಗಬೇಡಲೇ, ಸುಮ್ಮನೆ ಹೊರಟು ಹೋಗ, ಹೊರಟು ಹೋಗ, ಹೊರಟು ಹೋಗಕ್ಕೆ ನಾನೇನು ಹೇಳಿ ಅಲ್ಲಲೇ
ನಿಮ್ಮಂತ ಸೂರಧೀರರನ್ನು ಸುಟ್ಟು ಹಾಕಲು ಬಂದಿರುವ ಈ ರೌಡಿ ರಾಜ. ರೌಡಿ ರಾಜ ಲೇ, ರೌಡಿ ರಾಜ ರೌಡಿ ಎಂದು ರುದ್ರ ಅವತಾರನು ತಾಳಬೇಡ ಈ ಉಗ್ರ ನರಸಿಂಹನ ಮುಂದೆ. ನಿಮ್ಮಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕಿತ್ತು ನಾಯಿ ನರಿಗಳಿಗೆ ಹಾಕುವನು ಈ ಉಗ್ರ ನರಸಿಂಹ. ನರಸಿಂಹ, ನೀನು ನಿಮ್ಮಪ್ಪನ ಮಗನ ಆದರೆ ಈ ರೌಡಿ ರಾಜನ ಒಂದು ಕೂದಲನ್ನು ಕಿಲ್ಲು, ಆವಾಗ ಗೊತ್ತಾಗುತ್ತದಲೇ ಮಗನ ನಿನ್ನ ತಾಕತ್ತು. ರೌಡಿ ರಾಜ ನನಗೆದುರಾಗಿ ನಿಂತು ಎದುರು ವಾದಿಸಿದಲ್ಲದೆ ನನ್ನ ತಂದೆವರೆಗೆ ಮಾತನಾಡಿದೆಯಾ ಕತ್ತನ ಮಗನೇ? ಮುಗೀತು ನಿನ್ನ ಕತೆ. ರೌಡಿ ರಾಜ ಸೋಮಣ್ಯ ಹೊರಟೋಗಿದ್ದರೆ ನಿನ್ನ ಪ್ರಾಣವಾದರೂ ಉಳಿಯುತ್ತಿತ್ತ. ಓಹೋ, ಇದರಲ್ಲಿ ಎಷ್ಟೊಂದು ಹಣವಿದೆ, ಇದನ್ನು ಅನಾಥಾಶ್ರಮಕ್ಕೆ ಕೊಟ್ಟರಾಯಿತು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ರಾಜ್ಯದಲ್ಲೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯದಲ್ಲೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ಉಳಿಸಲಿ ರಾಜ್ಯಗಳಲ್ಲಿ ಹಾರಲಿ ಕತ್ತುಗೆ ಮುಕುಟಗಳ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅವ್ವ ಅವ್ವ, ಯಾರು? ಓಹೋ ಪ್ರಶಾಂತ, ಬಾ ಕದ್ದ ಬಾ. ಯಾಕಪ್ಪ ಕೂಗಿದೆ? ಅವ್ವ, ಇವತ್ತ ಉಗಾದಿ ಪಾಠವಲ್ಲವೇ? ಅದಕ್ಕೆ ಸುತ್ತಲೇ ರೈತರು ಕೂರಿಗೆಗೆ ಸುಲಭ ಹತ್ಯೆ ಸಿಂಗಾರ ಮಾಡುತ್ತಾರೆ. ಆದ ಕಾರಣ ಬಡಿಗಾರ ನಾಟ್ಯ ಪಟ್ಟಿಗೆ ಸಿದ್ಧತೆ ಮಾಡಿ, ಬಡಿಗಾರ ನಾಟ್ಯ ಪಟ್ಟಿಗೆ ಸಿದ್ಧತೆ ಮಾಡಿ ಅದಕ್ಕೆ ನಮ್ಮ ಮನೆಯಲ್ಲಿ ಕೂರಿಗೆ ಪೂಜೆ ಮಾಡಬೇಕೆಂದು ಕೂರಿಗೆಯನ್ನು ಹೊತ್ತುಕೊಂಡು ಬಂದರವ್ವ. ಹೌದೇನಪ್ಪ, ಒಳ್ಳೆಯದಪ್ಪ. ನೋಡು, ಆ ಕುರಿಗೆಯನ್ನು ಸೋರ್ ಬಿಟ್ಟು ಹಚ್ಚಿ ನೀನು ಎತ್ತುಗಳ ಮೈ ಕಳ್ಕೊಂಡು ಬಾ. ನಾನು ಆಯ್ತು ಅವ್ವ. ಎಡೆಗೆ ಸಿದ್ಧತೆ ಮಾಡ್ತೀನಪ್ಪ. ಅಣ್ಣ ದೊಡ್ಡಮ್ಮ ಯಾರು? ಓಹೋ ಬಾರಪ್ಪ, ಈಗ ಬಂದೇನಪ್ಪ. ಶ್ರೀಕಾಂತ, ಒಬ್ಬನೇ ಬಂದೇನಪ್ಪ, ಅಪ್ಪ ಅವ್ವ ಬರಲಿಲ್ಲವೇನೋ? ಅಣ್ಣ ಅಪ್ಪ ಅವ್ವ ಇಬ್ಬರು ಬಂದರು ನೋಡಲ್ಲಿ. ಪಾರ್ವತಿ ಬಾರಮ್ಮ, ಈಗ ಬಂದೇನು ತಮ್ಮ, ಈಗ ಬಂದೇನಪ್ಪ. ಹೌದು ಅಕ್ಕ, ಇದೀಗ ಬಂದೆವು. ಚಿಕ್ಕಪ್ಪ ಚಿಕ್ಕಮ್ಮ,
ನೀವು 3 ಜನ ಅಷ್ಟೇ ಬಂದಿದ್ದೀರಿ. ನನ್ನ ಮುದ್ದಿನ ತಂಗಿ ಸೀತಾ ಬರ್ಲಿಲ್ಲವೇ? ಪ್ರಶಾಂತ, ಇಲ್ಲಪ್ಪ, ಅವಳ ಕಾಲೇಜು ರಜೆ ಸಿಗ್ಲಿಲ್ಲ, ಅದಕ್ಕಾಗಿ ಅವಳು ಬರೋದಕ್ಕೆ ಆಗ್ಲಿಲ್ಲ ಸೀತಾಗೆ. ಹೇಳಿ ಬಿಡ ಚಿಕ್ಕಮ್ಮ. ಕಾಲೇಜು ರಜೆ ಆಯ್ತು, ಅದಕ್ಕಾಗಿ ಆ ಶ್ರೀಕಾಂತನನ್ನ ಕರೆದುಕೊಂಡು ಬಂದಿದ್ದೇನಪ್ಪ. ಹೇಳಿ ಬಿಡು ಚಿಕ್ಕಮ್ಮ. ಶ್ರೀಕಾಂತ, ನಿನ್ನ ಕಾಲೇಜು ಮುಗೀತೇನಪ್ಪ? ಇನ್ನೂ ಇಲ್ಲಣ್ಣ, ಈಗ ತಾನೇ PUC ಎಕ್ಸಾಮ್ ಬರೆದು ಬಂದಿದ್ದೇನೆ, ಪಾಸ್ ಕೂಡ ಆಗಿದೆ. ಹಾಗಾದರೆ ಯಾವುದಾದರೂ ಒಂದು ನೌಕರಿಗೆ ಅರ್ಜಿ ಹಾಕಬೇಕು ತಾನೇ? ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲುವುದಲ್ಲಪ್ಪ, ಸಲ್ಲುವುದಲ್ಲ. ರೈತರ ಮಕ್ಕಳಾದ ನಾವು ಈ ಭೂಮಿ ತಾಯಿಯ ಮಡಿಲಿನಲ್ಲಿ ದುಡಿದು ಅಂತ ನೌಕರಿವಂತರಿಗೆ ಅನ್ನ ಹಾಕುವ ಕೈ ಆಗಬೇಕು ವಿನಃ ಅವರ ಕೊಡುವ ಹಣಕ್ಕೆ ಚಾಚುವ ಕೈ ನಮ್ಮದಾಗಬಾರದು ಪ್ರಶಾಂತ, ನಮ್ಮದಾಗಬಾರದು. ಪ್ರಶಾಂತ, ನಾನು ಎಷ್ಟು ಹೇಳಿದ್ರು ಕೂಡ ಈ ನಿಮ್ಮ ಚಿಕ್ಕಪ್ಪ ಕೇಳುವುದೇ ಇಲ್ಲ. ಇರೋ ಒಬ್ಬ ಮಗ ಅವನನ್ನು ಕಳಿಸೋದು ಬೇಡ, ಇಲ್ಲೇ ರೈತನಾಗಿ ರೈತ ಸೇವೆ ಮಾಡಲಿ ಅಂತ ಹೇಳ್ತಾ ಇದ್ದಾನೆ. ಆದರೆ ನಾನು ನನ್ನ ಮಗನಿಗೆ ಎಷ್ಟೇ ಹೇಳಿದರೂ ಯಾವುದಾದ್ರೂ ಒಂದು ಅರ್ಜಿಯನ್ನು ಸಲ್ಲಿಸಪ್ಪ ಅಂತ ಹೇಳ್ತಾ ಇದ್ದೇನೆ. ಅವನು ನಾನು ಅರ್ಜಿಯನ್ನು ಹಾಕಬೇಕಾದ್ರೆ ರೈತನಾಗಿ ಸೇವೆಯನ್ನು ಮಾಡುತ್ತೇನೆ, ಅದಕ್ಕಾಗಿ ನಾನು ಅರ್ಜಿ ಹಾಕುತ್ತೇನೆ. ಇಲ್ಲ, ಯಾವುದು ಹಾಕೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ. ಅಕ್ಕ, ನೀನಾದ್ರೂ ಹೇಳು ಈ ನಿನ್ನ ಮಗನಿಗೆ. ಹೌದು ಶ್ರೀಕಾಂತ, ತಂದೆ ತಾಯಿಯನ್ನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡೋದ್ರಲ್ಲಿ ಏನಿದೆಯಪ್ಪ? ಇಲ್ಲಿ ಯಾವ್ದಾದ್ರು ಪೊಲೀಸ್ ನೌಕರಿ ಅಥವಾ ಡಾಕ್ಟರ್ ನೌಕರಿಗೆ ಸೇರಿಕೊಳ್ಳಬಾರ್ದೇನಪ್ಪ? ಅವ್ವಾ, ಲಂಚ ಎಂಬ ಮಂಚ ಹತ್ತಿದ ಈ ಲಂಚಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಅಧಿಕಾರಿಗಳು ಕಂಡ ತಕ್ಷಣ ಎದ್ದು ನಿಂತು ಸೆಲ್ಯೂಟ್ ಹೊಡೆದು ಈ ಸಮಾಜದ ಬಡ ಜನರ ಮೇಲೆ ಫೈನ್ ಎಂಬುವ ಹೆಸರಿನಲ್ಲಿ ಲಂಚವನ್ನು ಇಸಿದುಕೊಂಡು ಇವನೊಬ್ಬ ಲಂಚ ಕೋರ ಎನಿಸೋದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡಿ ಎಂಬ ಖ್ಯಾತಿ ಪಡೆದಿರುವ ಚೋಳಚಗುಡ್ಡ ಗ್ರಾಮದಲ್ಲಿ ತಾಯಿ ಬಸಯ್ಯವ ತಂದೆ ಬಸಯ್ಯ ಎಂಬುವ ದಂಪತಿಗಳ ಉದರದಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನು ನುಂಗಲು ಬರುತ್ತಿರುವ ಎದುರಾಳಿಗೆ ಎದೆ ಕೊಟ್ಟು ಅವರ ಬಿಸಿ ರಕ್ತವನ್ನೇ ಈ ಭೂಮಿಗೆ ಹರಿಸಿ ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ಆ ಶಿವನಂತೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟ್ಟದೂರ ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿ ಆಗಿ ನಮ್ಮ ದೇಶದ ಬಾವುಟವನ್ನು ಹಾರಿಸುವಾಗ ಅತಿ ಪ್ರಮಾಣದಿಂದ ಬೀಳುತ್ತಿರುವ ಹಿಮ ಪರ್ವತದಲ್ಲಿ ಸಿಲುಕಿ ಸತತ 6 ದಿನಗಳ ಕಾಲ ತನ್ನ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮರಳಿ ದೇಶ ಸೇವೆ ಮಾಡಬೇಕೆಂದು ಕನಸು ಹೊತ್ತು ಭಾರತ ಮಾತೆ ಮಡಿಲಿ ಸೇರಿ ವೀರ ಸ್ವರ್ಗ ಪಡೆದನಲ್ಲ ಆ ಹನುಮಂತಪ್ಪ ಕೊಪ್ಪದವರಂತೆ ಒಂದೇ 1 ವರ್ಷ ಬಾಳಿದರೆ ಸಾಕವ ಈ ನನ್ನ ಜೀವನ ಸಾರ್ಥಕ ಆಗೋದು. ನನಗೆ ಒಂದು ಆಡಿಯ ನೀನು ನೌಕರಿಯ ಸೇರುವುದಕ್ಕೆ ಎಷ್ಟು ಹಣ ಖರ್ಚವಾದ್ರೂ ಪರವಾಗಿಲ್ಲ, ನಾನು ತಂದು ಕೊಡ್ತೇನೆ. ಪ್ರಶಾಂತ, ಅದು ನೋಡ್ತಮ್ಮ, ಹಾಗೆಲ್ಲ ಅನ್ಬೇಡಪ್ಪ. ಮಕ್ಕಳ ಸುಖಕ್ಕಿಂತ ಹೆಚ್ಚಿಂದು ಏನಿದೆಯಪ್ಪ? ಆಯ್ತು ಅಕ್ಕ, ಎಲ್ಲರೂ ಒಪ್ಪಿಗೆ ಆದ ಮೇಲೆ ನನಗೂ ಒಪ್ಪಿಗೆ. ನೋಡು ಶ್ರೀಕಾಂತ, ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡೋರ ಎದೆ ಗುಂಡಿಗೆಯನ್ನು ಸೀಳಿ ನಮ್ಮ ದೇಶದ ಬಾವುಟವನ್ನೇ ಹಾರಿಸಿ ಬರುವ ಗಂಡದೆ ಪೊಂಡ ಹುಲಿ ನೀನಾಗಿ ಬರಬೇಕು ಕಂದ, ನೀನಾಗಿ ಬರಬೇಕು. ನೋಡು ಪ್ರಶಾಂತ, ಈ ಭೂಮಿಯಲ್ಲಿ ದುಡಿಯುವ ಈ ರೈತನಿಗೆ ಕಷ್ಟ ಕಾರ್ಪಣ್ಯಗಳ ತಪ್ಪಿದ್ದಲ್ಲ. ಈ ವರ್ಷ ಮಳೆ ರಾಜ ಜೋರಾಗಿ ಅಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಎಂತ ಕಷ್ಟ ಬಂದರೂ ಕೂಡ ಭೂತಾಯಿ ಕೊಟ್ಟ ಪಡಿ ಜೋಳದಲ್ಲಿ ದಾನ ಧರ್ಮವನ್ನು ಮಾಡಿ
ಧರ್ಮದ ಹಾದಿಯಲ್ಲಿ ನಡೆಯಬೇಕಪ್ಪ, ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಯಾಕಪ್ಪ ನಮ್ಮ ರೈತರ ಮೇಲೆ ಯಾವ ದೃಷ್ಟ ಶ್ರೀಮಂತ ದರ್ಪ ದಬ್ಬಳಿಕೆಯನ್ನು ಮಾಡಿದ್ರೆ ಆ ಸೊಕ್ಕಿನ ಶ್ರೀಮಂತರ ಸಿರ ಕಡಿಲು ಉದಯ ಎಂದು ಬಂದವರ ಬಾಳನ್ನು ಉದ್ಧಾರ ಮಾಡಿ ಭಂಡಾರದಿಂದ ಭಕ್ತರ ಬಾಳನ್ನು ಗೊಳಿಸಿದ ಸೌದತ್ತಿ ಅಲ್ಲಮ್ಮನ ಮಗನ ಪರಶುರಾಮನ ಕೂಡ ಗಾಂಧಿಯ ಜಪದಲ್ಲಿ ಕೊಂದ ಪುಂಡ ಪರಿಸರು ದುಷ್ಟರ ಸಂಹಾರ ಹಾಕಿದೆ ಗಂಡುಗೊಡಲಿಯಿಂದ ರಾಕ್ಷಸರನ್ನು ರುಂಡ ಕಡಿದು ಹಾಕಿ ಗಾಂಧಿ ಜಪದಲ್ಲಿ ಪ್ರಾಣ ಮರಿ ಪಡೆಯಲ್ಲ ಪುಂಡ ಪರಶುರಾಮ. ಅಷ್ಟೇ ಅಲ್ಲ ಚಿಕ್ಕಪ್ಪ, ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಒಕ್ಕಲಿಗ ನಾನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ನೆರಳಾಗಿ ಬಡವರ ರಕ್ತ ಹೀರುವ ಶ್ರೀಮಂತ ಕುತಂತ್ರಿ ಕುಲಿಗೇಡಿ ನನ್ನ ಮಕ್ಕಳಿಗೆ ಕಾಳಿಂಗ ಸರ್ಪವಾಗಿ ಈ ಸಮಾಜದ ವಿಷ ಕಾರುವ ವಿಷ ಸರ್ಪಗಳಿಗೆ ನಾನು ಗರುಡನಾಗಿ ಒತ್ತೈದರ ಮಾಂಗಲ್ಯ ಕಾಪಾಡುವ ಮಗನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಸಾಧು ಸಂತರ ಶರಣರ ಪಾದ ಕಮಲಗಳಿಗೆ ಸಿರಬಾಗಿ ಧರ್ಮದಿಂದ ಬದುಕುತ್ತಿನಪ್ಪ. ಇದು ನನ್ನ 7 ಕೋಟಿ ಭಂಡಾರದೊಡ ಮೈಲಾರನಿಗೆ ಸ್ವಲ್ಪ ಸತ್ಯ. ಅಕ್ಕ, ಮಾತಿನ ಬರದಲ್ಲಿ ಎಲ್ಲರೂ ಸೇರಿ ಹೀಗೆ ಮಾತನಾಡುತ್ತಾ ನಿಲ್ಲುತ್ತರು. ಒಳಗಡೆ ಬಂದು ಎಲ್ಲರೂ ಸೇರಿ ಊಟ ಮಾಡಿ ಬನ್ನಿ ಅಕ್ಕ. ದೊಡ್ಡಮ್ಮ, ಊಟ ಮಾಡುವ ಮೊದಲು ಎಲ್ಲರೂ ಸೇರಿ ಒಂದು ಆನಂದದ ಗೀತೆ ಆಡೋಣವೇ? ಆಯ್ತು ಪ್ರಸಾದ, ನೀನು ಇಷ್ಟದಂತೆಯೇ ಆಗಲಪ್ಪ. ಮನೆಯಲ್ಲಿ ದಿನವೂ ತಿರುಗು ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ? ಎಂಜೇನಿನ ಸವಿಗೂಡಿದು ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಹಾಡೋ ಕಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಕಣ್ಣೆರಡು ಇರಬಹುದು ಊಟಗಳೊಂದೇ ಅಲ್ಲವೇ, ಹಾರಾಡೋ ಈ ಮನಸ್ಸಿಗೆ ಆಕಾಶವೇ ನೀನಾದೆ. ಜೀವನ ಸಂಜೀವಿನಿ ಅಣ್ಣನ ಆಸೆಯ ನೀಡು ಶುಭಾಶಯ. ನೀಡಿನ ಗೂಡು ನಾವೆಲ್ಲ ಬೇರೆ ಯಾದರೆ ಜೀನಿಲ್ಲ, ನೀಡಿನ ಗೂಡು ನಾವೆಲ್ಲ ಬೇರೆ ಯಾದರೆ ಜೀನಿಲ್ಲ. ಮನಗಳು ಸೇರಿದರೆ ತುಂಬಿದ ಮಳೆಯಂತೆ, ಮನಗಳು ಸೇರಿದರೆ ತುಂಬಿದ ಮಳೆಯಂತೆ, ತುಂಬಿದ ಮಳೆಯವನೇ ಬಾಳಲಿ ನಗುವಿನ ದೊರೆಯಂತೆ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ.
ಕಾಲಡಿಯಿದ್ದರು ಬುದ್ಧನ ಮನಸೊಂದಮ್ಮ ನಮ್ಮ ಅಣ್ಣನ ಕೈ ತುತ್ತು ನಮ್ಮ ಅತ್ತಿಗೆ ಕೈ ತುತ್ತು ನಾವು ದೇವರ ಮನಸೋರು ನಮಗಿಲ್ಲದ ಸಂಪತ್ತು ಬ್ರಹ್ಮನ ಕೈಯಲ್ಲಿದೆ ಜಗದ ಲೆಕ್ಕಗಳು ಅಣ್ಣನ ಕೈಯಲ್ಲಿದೆ ನಮ್ಮ ಸುಖ ದುಃಖಗಳು ಅಣ್ಣನ ಮಾನಾಡಿವನು ನಮ್ಮ ದೇವನು ಕೋಟಿ ಜನ್ಮ ಬಂದರು ಬೇರೆಯಾದನು ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ ದೇವರು ಬಂದರೆ ನಾಚಲೇಬೇಕು ಸ್ವರ್ಗವೇ ನಮ್ಮ ಸಂಸಾರ ನಮ್ಮೊಳಗೆ ನಮ್ಮೆದೆಯೊಳಗೆ ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ ಕನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಸ್ನೇಹವಿದೆ ಅಣ್ಣನ ಮಾನಾಡಿವನು ನಮ್ಮ ದೇವನು ಕೋಟಿ ಜನ್ಮ ಬಂದರು ಬೇರೆಯಾಗನು ಧರ್ಮ ಧರ್ಮೋ ರಕ್ಷತೆ ರಕ್ಷಿತಾ ಧರ್ಮನ ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡತ್ತೆ. ಇದನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಇಡೋದಕ್ಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೋದಕ್ಕೆ ಅಷ್ಟೇ. ಧರ್ಮ ಯಾವಾಗಲೂ ಅಧರ್ಮದ ಕಾಲ ಕೆಳಗಡೆ ಬದುಕ್ತಾ ಇರುತ್ತೆ. ಧರ್ಮ ಕಡೆಗೆ ಗೆಲ್ಲಲೇಬಹುದು, ಆದರೆ ಅಧರ್ಮ ತನ್ನ ಕೊನೆಯ ತುದಿಯವರೆಗೂ ಧರ್ಮದ ನೆತ್ತಿಯ ಮೇಲೆ ತಾಂಡವಾಡುತ್ತಿರುತ್ತದೆ. ಖಳನಾಯಕ ಗರತಿ ಮೇಲೆ ಕಣ್ಣಿಟ್ಟು
ಧರ್ಮ ಧರ್ಮದ ಈ ಕಲಿಗಾಲದಲ್ಲಿ ನನಗೆದುರಾಗಿ ಧರ್ಮದ ಬೀಜ ಬೆತ್ತಲು ಹೋದ ಆನಂದೇಗೌಡನ ಕತೆ ಏನಾಯಿತು ಗೊತ್ತಾ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಓಟದಲ್ಲಿ ನನ್ನ ಆಳುಗಳನ್ನು ಕಳಿಸಿ ಅವರ ಮಣ್ಣತನವನ್ನೇ ಸರ್ವನಾಶ ಮಾಡಿಬಿಟ್ಟ. ಅಂದ ಮೇಲೆ ನನಗೆದುರಾಗಿ ಮಾತನಾಡುವವರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಸೋಮಣ್ಣ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬೇಕಾರೆ ಇಲ್ಲ ನಾವೇ ಸೂರರು ನಾವೇ ಧೀರರು ಎಂದು ಹಾರಾಡಿದರೆ ಅವರ ಮನೆತನವನ್ನೇ ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿಗಳನ್ನ ಬಲವಾದ ಛಲ. ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿಟ್ಟುಕೊಂಡು ನಾವು ಹೇಳಿದಂತೆ ಕೇಳುವಾಗೆ ಮಾಡಬೇಕಣ್ಣ. ಈ ಬಡ ಭಿಕಾರಿಗಳನ್ನು ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಅವರನ್ನು ಈ ನನ್ನ ಅರಮನೆ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮವನ್ನು ಸುಲಿಯುವುದೇ ಈ ಗೌಡ್ಕೆ ಮನೆತನದ ಕಾರಸ್ಥಾನ. ಎದುರುತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನಲ್ಲಿಯೂ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಗ್ಗೆ ಬಂದು ನಮ್ಮ ಕಾಲಿಗೆ ಬಿದ್ದು ತಪ್ಪಾಯ್ತು ಗೌಡರೇ ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ನಮಗೆದುರಾಗಿ ಮಾತನಾಡುವವರು ಯಾರಿದ್ದಾರೆ ಈ ಊರಿನಲ್ಲಿ? ಅಣ್ಣ, ನಮ್ಮೆದುರು ಯಾರಿಲ್ಲವೆಂದು ನಿಶ್ಚಿಂತೆಯಿಂದಿರಬಹುದು. ನಮ್ಮ ಒಟ್ಟಿಗೆದ್ದವರೇ ನಮ್ಮ ಬೆನ್ನಿಗೆ ಚುರಿ ಹಾಕುತ್ತಾರೆ ಅನ್ನೋದು ಮರೆಯಬಾರದಣ್ಣ. ಬೆನ್ನಿಗೆ ಚೂರಿ ಗಜೇಂದ್ರ, ನೀನು ಹೇಳುವ ಮಾತು ಹಾಗೇನಾದರೂ ನಮ್ಮ ಜೊತೆಗೆ ಇದ್ದವರು ನಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಇದೇ ನನ್ನ ಬಂದೂಕಿನಿಂದ ಅವರ ಇದೇ ಗುಂಡಿಗೆಯನ್ನು ಸೆಳಿ ಅವರ ರಕ್ತದ ಒಳನೆ ಹರಿಸಿ ಅವರ ಮನೆತನವನ್ನ ಸರ್ವನಾಶ ಮಾಡುವುದೇ ನಮ್ಮ ಕಾರ್ಯಸ್ಥಾನ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮ ಒಬ್ಬನೇ ಸಿಂಹ. ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಡಿ ಸಿಂಹ.
ಚಾಮುಂಡಿ ತಾಯಿಯಾಣೆ ನಾನೆಂದು ಮುನಿಯ ಲೇ ಮುನಿಯ ಅದು ಎದಕ್ಕೆ ನರ ಹರ್ಕೊಂತಿ ಅಂತೇನ ಬಾ ಏನಂದಲೇ ನೋಡ್ಯ ಅದು ಏನಿಲ್ರಿ ದೇಸಾಯರ ಅದು ಏನ್ ಕೆಲಸ ಐತಿ ಹೇಳ್ರಿ ಅಂದೆ ನೋಡಿಯ ಬ್ಯಾಂಕಿಗೆ ಹೋಗಿ 50 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ನಮ್ಮ ಪಟ್ಟರಾದ MLA ರಾಜೇಂದ್ರನಿಗೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳ್ತೀನಲ್ಲ, ಕೊಟ್ಟು ಕಳಿಸಿದೆಯೋ? ಅದ್ರ ಬಗ್ಗೆ ನೀವೇನ್ ಟೆನ್ಷನ್ ತಗೋಬೇಡ್ರಿ ಅಂತೀನಿ. ನಾನು ನಿನ್ನ ಮುಂಜಾನೆ ಕೊಟ್ಟು ಕಳ್ಸೀನ್ರಿ ಅವನ ಕೈಯಾಗ. ನೀವೇನಾದ್ರ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಓಹೋ, ಯಾರು? ಹಾ, ಇನ್ಸ್ಪೆಕ್ಟರ್. ಬೌಳೆ ಕುಳಿತುಕೊಳ್ಳಿ. ಕುಳಿತುಕೊಳ್ಳಕ್ಕೆ ಬಂದಿಲ್ಲ ದೇಸಾಯಿ, ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಲೇ ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರವಿದೆ ತಾನೇ? ಯಾರದ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಯಾರ ಮನೆಗೆ ಹೋಗಬೇಕೆನ್ನುವುದನ್ನು ಸರಿಯಾದ ಅಡ್ರೆಸ್ ತಿಳಿದುಕೊಂಡು ಹೋಗು ಮಗನೇ. ಇದು ದೇಸಾಯಿ ರಮಣಿ ತಾನೇ? ಹೌದು. ಹಾಗಾದ್ರೆ ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೇನೆ. ಅಲ್ಲಪ್ಪ ತಮ್ಮ ಪೊಲೀಸಪ್ಪ, ನಮ್ಮ ಗೌಡ್ರನ್ನ ಅರೆಸ್ಟ್ ಮಾಡಕ್ಕೆ ಏನು ಕಾರಣ ಐತಿ ಅಂತೀನಿ. ಕಾರಣ ಇದೆ ಮುನಿಯಪ್ಪ. ಇದೇ ಊರಿನ ಚಂದ್ರನ ಹೆಂಡತಿಯನ್ನು, ಒಬ್ಬ ರೈತನ ಆಸ್ತಿಯನ್ನು ಈ ದೇಸಾಯರು ತಮ್ಮ ಅಕ್ರಮದಿಂದ ತಮ್ಮ ಕೈವಶವನ್ನು ಮಾಡಿಕೊಂಡಿದ್ದಾರೆ. ಆ ಆಸ್ತಿಯ ವಾರಸರಾದ ಚಂದ್ರನ ಹೆಂಡತಿ ಮತ್ತು ಸಾವಿತ್ರಿ ಮತ್ತು ಅವರ ಮಗ ನಮ್ಮ ಆಸ್ತಿಯನ್ನು ನಮಗೆ ಬಿಟ್ಟು ಕೊಡಬೇಕೆಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಆಸ್ತಿಯ ವಿಚಾರಕ್ಕಾಗಿ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಅರೆಸ್ಟ್ ಮಾಡುವುದಕ್ಕೆ ಇನ್ಸ್ಪೆಕ್ಟರ್, ನಿನ್ನ ಕೋರ್ಟ್ ಕಚೇರಿಗಳಲ್ಲ ಈ ದೇಶಗತಿ ಮಾಡಿದವ್ರಿಗೆ ಏನು ಹೊಸದಲ್ಲ. ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿ ಆಗುತ್ತೇನೆ. ನೇನೇನು ಹಾರಾಡು. ನೋಡಿದೆ ಸರಿ, ಊರಿಗೆ ದೊಡ್ಡವರು ಎಂದು ತಿಳಿದು ನಾನು ಹೋಗುತ್ತೇನೆ. ಆದರೆ ನೀವೇ ಸ್ಟೇಷನ್ಗೆ ಬಂದು ಭೇಟಿ ನೀಡಿ. ಸಾವಿತ್ರಿ,
ಗಂಡ ಸತ್ತ ಮುಂಡೆ ಬದುಕಲೆಂದು ಬಿಟ್ಟರೆ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆಯ ಸೊಕ್ಕಿನ ಹೆಣ್ಣ. ಸೋಮಣ್ಣ ನಾವು ಹೇಳಿದ್ದಲ್ಲಿ ಸಹಿ ಹಾಕಿದರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕು ನಮಗೆ ಚೆನ್ನಾಗಿ ಗೊತ್ತು. ಹೇಳು ರಾಜೇಂದ್ರ. ಬೆಳಿಗ್ಗೆನೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನಲ್ಲ. ದೇವೇಂದ್ರ, ನಿನ್ನ ಗೌಡ್ಕಿ ಕುತಂತ್ರತನ ಈ ರಾಜೇಂದ್ರನೊಂದಿಗೆ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬರಬೇಕಾದ ಹಣ ಬರ್ತಿದ್ದರೆ ನಿನ್ನ ಎಲ್ಲಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಆಯ್ತು ಗಜೇಂದ್ರ, ನೀನು ಆ MLA ಹೋಗಿ ಹಣ ಕೊಟ್ಟು ಬಾ. ನಾನು ಸಾವಿತ್ರಿಯ ಮನೆಗೆ ಹೋಗಿ ಕೈ ಹಾಕಿಸಿಕೊಂಡೇ ಬರುತ್ತೇನೆ. ಮುನಿಯ ಹೋಗೋಣ. ಆಯ್ತ್ರಿ ದನರ ಹೋಗೋಣ ನೋಡ್ರಿ. ಅವ್ರ ಆಸ್ತಿ ಮ್ಯಾಗ ಕಣ್ಣು ಹಾಕಿದ ಪ್ರಚಾರ ಗೊತ್ತಾಯ್ತಿ ಅಂತೀನಿ. ಮತ್ತ ಅವನಿಗೇನಾದ್ರೂ ನಿಮ್ಮ ಕಣ್ಣು ಕೇತ್ಕೊಂಡ ಆಡ್ತಾನ ಅಂತೀನಿ. ನಡ್ರಿ ನಡ್ರಿ ಹೋಗೋಣ ನಡ್ರಿ. ಮತ್ತೆ ನಿಮ್ಮ ಕೈಯಾಗ ನಿಮ್ಗೆ ಹುಡುಕ್ತಾಗ ನಾನು ಸೇಕ ನನ್ನ ಕತ್ತನ ಎಲ್ಲಿ ಹೋಯ್ತಾರ ಅಂತೀನಿ. ನಡಿಯಣ್ಣ, ಈ ಊರ ಬಡ ಬಿಕ್ಕರಿಗಳನ್ನು ಮುಂದೆ ನೋಡಿಕೊಳ್ಳೋಣ, ಬಾ ಹೋಗೋಣ. ಚಾಮುಂಡಿ ತಾಯಿಯೋಡೆ ನಡೆದುಡಿ ನೋಡೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇ, ಪ್ರೀಸೋದು ಎಂದು ನಿಮ್ಮನ್ನೇ. ಇಲ್ಲ ನನಗ ಬರ ಇಲ್ಲೇನ ನಿನಗ, ನಿಮ್ಮ ಮನೆಯಾಗ ತಡೆದು ಹಾಕ್ತಾರ ನನ್ನ ಎದುರೀಗ. ನಮ್ಮ ಜಾತಿ ಕೀಳೈತಿ, ನಿಮ್ಮ ಜಾತಿ ಅದೇ ಕಣ್ಣು ಅದೇ ಕಣ್ಣು ಬೇಟೆಯ. ಹಲೋ, ಯಾರೋ? ನಾನಪ್ಪ, ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತಾಡೋದು. ಹೇಳಿ ಡ್ಯಾಡಿ. ನರಸಿಂಹ, ನೀನು ನಿನ್ನೆ ಒಂದು ಬೇಟೆ ಆಡಿದೆಯಂತೆ. ಹೌದು ಡ್ಯಾಡಿ. ಆ ಬೇಟೆ ಯಾರೆಂದು ನನಗೆ ಗೊತ್ತಾ? ಇಲ್ಲ, ಅವನ್ ಯಾರೆಂದು ನನಗೆ ಗೊತ್ತಿಲ್ಲ. ಆದರೆ ಅವನ ಹೆಸರು ರೌಡಿ ರಾಜ್. ಆ ರೌಡಿ ರಾಜ ಬ್ಯಾರೆ ಯಾರೋ ಶಿರುವ 10 ಫ್ಯಾಕ್ಟರಿಗೆ ರವಾನಿಸಿದಾರ. ನಮ್ಮ ಜಿಲ್ಲೆಯ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನ ಕೈಗೆ ಸೇರ್ಬೇಕಾದ 50 ಲಕ್ಷ ನಿನ್ ಕೈಲೇ ಇಟ್ಕೊಂಡಿದೆ ತಾನೆ? ಹೌದು ಡ್ಯಾಡಿ. ಆ ಹಣ ಈಗಾಗಲೇ ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು. ಓಕೆ ನರಸಿಂಹ, ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ. ಫೋನ್ ಕಟ್ ಮಾಡ್ತೀನಿ, ಬಾಯ್. MLA ರಾಜೇಂದ್ರ, ನಿನ್ನ ಕೈ ಸೇರಬೇಕಾದ
50 ಲಕ್ಷ ಹಣ ಈ ಉಗ್ರ ನರಸಿಂಹನ ಕೈ ಸೇರಿತು. ನನಗೆದುರೋಗಿ ನಿಂತ ಆ ರೌಡಿ ರಾಜನ ಯಮಲೋಕಕ್ಕೆ ಸೇರಿದ. ರಾಜೇಂದ್ರ, ಇದು ಬರೇ 3ನೆಯ ಪ್ರವೇಶ. ಮುಂದೆ ಬರುವ ಪ್ರವೇಶದಲ್ಲಿ ಈ ನರಸಿಂಹನ ಕೈಯಲ್ಲಿ ನಿಮ್ಮಂತ ನಾಯಕರ ಕರಾಳ ರಾತ್ರಿ. ನಾ ಬರುವ ದಾರಿ ಒಳಗೆ ಎದುರಾಗತಿದ್ದಿ, ಸಣ್ಣಾಗಿ ಇದ್ದಿ ಸಾಲಿಗೋಗತಿದ್ದಿ. ನಾ ಬರುವ ದಾರಿ ಒಳಗೆ ಎದುರಾಗತಿದ್ದಿ, ಮರಿಲಂಗ ನನ್ನ ಗೆಳತಿ ನೆನಪೊಂದ ಕಾಡತೈತಿ. ಮರಿಲಂಗ ನನ್ನ ಗೆಳತಿ ನೆನಪೊಂದ ಕಾಡತೈತಿ.